ಎಲ್ಲ ಬಿಡಿ ಸರ್. ಟೊಮೊಟೊ ಹಂಗಾಗಿದ್ದಾಗ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ನಾವು ಮಾಡೋದು ಯಾಕಪ್ಪ ಮಾಡ್ಬಿಟ್ಟು ನಾನು ಯಾಕೆ ಮಾಡ್ಬಿಟ್ಟೆ ಸುಮ್ಮನೆ ಅಷ್ಟೊಂದು ದುಡ್ಡು ತಗೊಂಬಂದು ಬೇರೆಯವ್ರ ಹತ್ರ ಸಾಲ ಸರ್, ನಮ್ಮ ಹತ್ರ ದುಡ್ಡು ಇರಲಿಲ್ಲ. ಸಾಲ ತಗೊಂಬಂದು ಮಾಡ್ಬಿಟ್ಟು ಅಪ್ಪ ನಾನು ಇನ್ನೆಷ್ಟು ದುಡಿಬೇಕಪ್ಪ ಫ್ಯಾಕ್ಟ್ರಿ ಲಾಸ್ಟ್ ದುಡ್ಡು ತೀರ್ಸಕ್ಕೆ ಅನ್ನೋ ಇದಾಗ್ಬಿಟ್ಟಿತ್ತು, ದೊಡ್ಡ ಇದಾಗ್ಬಿಟ್ಟು ಮನೇಲಿ ಬೆಳಗ್ಗೆ ಇದ್ರೆ ಗಲಾಟೆ. ನೀನು ಅದನ್ನ ಬೇರೆಯವ್ರ ಕೈಲಿ ಒಂದು ಮಾತು, ನೀವು ಫ್ಯಾಕ್ಟ್ರಿಲೇ ದುಡ್ದಿದ್ದಿದ್ರೆ ಟ್ರ್ಯಾಕ್ಟರ್ ತಗೊಳಕ್ಕೆ ಎಷ್ಟು ವರ್ಷ ಬೇಕಾಗೋದು? ಫ್ಯಾಕ್ಟ್ರಿಲೇ ದುಡ್ದಿದ್ರೆ ಆತನೇ ಇರ್ಲಿಲ್ಲ ಬಿಡಿ, ಆತನೇ ಇರ್ಲಿಲ್ಲ, ಆಗ್ತಾನೆ ಇರ್ಲಿಲ್ಲ. ಹಲೋ, ನಮಸ್ತೆ ಮಿತ್ರರೇ. ನೋಡಿ, ಇವತ್ತು ನಾನು ವಿಶೇಷ ವ್ಯಕ್ತಿಗಳನ್ನ ಭೇಟಿ ಮಾಡಿಸ್ತೀನಿ. ಸಾಮಾನ್ಯ ಒಂದು ಸಣ್ಣ ರೈತ ಕುಟುಂಬ. ಎಷ್ಟೋ ಜನ ಕೃಷಿ ವರ್ಕೌಟ್ ಆಗಲ್ಲ ಹಾಗೆ ಅಂತ ಹೇಳ್ತಿರಲ್ಲ, ಇವರ ಕೃಷಿ ನನಗೊಂಥರ ಮಾದರಿ ಅನ್ನಿಸ್ತು. ಸೊ ಅವರ ಮಾತುಗಳಲ್ಲೇ ಅವರು ನೋಡಿ, ಒಂದು ಸಣ್ಣ ಕುಟುಂಬ, 3 ಜನ ಇರ್ತಕ್ಕಂಥದ್ದು, ಒಂದು ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗೇ ಇದು. ಅಂಥದ್ರಲ್ಲಿ ಇವರು ತರಕಾರಿ ಬೇಸಾಯ ಮಾಡ್ತಾಯಿದ್ದಾರೆ. ಕಳೆದ ಒಂದು 6 ತಿಂಗಳಿಂದ ಅನಿಸುತ್ತೆ ನನಗೆ ಪರಿಚಯ ಆಗಿದ್ದು. ಇದು ಮಾಗಡಿ ತಾಲೂಕು. ಹೌದು, ಮಾಗಡಿ ತಾಲೂಕು, ಮೈಲ್ನಳ್ಳಿ ಗ್ರಾಮ, ಶಿವಗಂಗೆ ಹತ್ರದಲ್ಲಿರ್ತಕ್ಕಂಥ ಊರು. ಸೊ ಅವರೀಗ ಈ ಬೆಳೆ ಬಗ್ಗೆ, ಇದ್ರ ಹಿಂದಿನ ಬೆಳೆ ಬಗ್ಗೆ ಅವರಿಂದಲೇ ಮಾಹಿತಿ ಪಡ್ಕೊಳ್ಳೋಣ. ಮಿಕ್ಕಿದ್ದು ಅವ್ರ ಮಾತುಗಳಲ್ಲೇ ಕೇಳಿಸ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ. ನಿರಂಜನ್ ಮೂರ್ತಿ ಅವರೇ, ನಿಮ್ಮ ತಂದೆಯವರಲ್ವಾ? ಹೌದು ಸರ್. ನಮಸ್ತೆ ಸರ್. ಈಗ ನೀವು ಟೊಮೊಟೊ ಬೆಳೆ ಸ್ವಲ್ಪ ಹೌದು ಒಂದಷ್ಟು ದಿನ ಆದಮೇಲೆ ಏನೋ ಸಮಸ್ಯೆ ಆಯಿತು ಅಂತ ನೀವು ಯೂಟ್ಯೂಬಲ್ಲಿ ಏನೋ ಸರ್ಚ್ ಮಾಡಿದಾಗ ಸಿಕ್ಕಿದ್ದಕ್ಕೆ ಬಂದಿದ್ದಲ್ವಾ? ಆಗ್ಲಿಂದ ಇಲ್ಲಿವರೆಗೂ ನಿಮ್ಮ ಅನುಭವ, ಇದಾಗುತ್ತೋ ಹೋಗುತ್ತೋ ಇಲ್ವೋ ಅಂತ ಡೌಟು ಕೇಳಿದ್ರಿ. ನೀವು ಒಂದು ಸರಿ ಅಂಗಡಿಲಿ ಬಂದಿದ್ರಿ, ಇಟ್ಕೊಳ್ಳೋದ ಕೀಳೋದು ಅಂತೆಲ್ಲ. ಇವೆಲ್ಲ ಅನುಭವಗಳನ್ನು ನಮ್ಮ ಮಧ್ಯಮ ವರ್ಗದ ಬಡ ರೈತರಿಗೆ, ಯುವ ರೈತರುಗಳಿಗೆ ಒಂದಷ್ಟು ಮಾಹಿತಿಯ ಅಗತ್ಯ ಇದೆ. ಅದನ್ನು ದಯವಿಟ್ಟು ಹಂಚ್ಕೊಳ್ಳಿ ನಿರಂಜನ್ ಮೂರ್ತಿ ಅವರೇ. ಸರ್, ಏನಿಲ್ಲ, ಫಸ್ಟು ಕೃಷಿ ಮಾಡೋಕ್ಕೆ ಬರಬೇಕು ಅಂದರೆ ಮೇಯ್ನು ತಾಳ್ಮೆ ಇರಬೇಕು. ಈ ಸಡನ್ ಆಗಿ ಇವಾಗ ಯೆಲ್ಲೋ ಕಲರ್ ಇದಾಗ್ಬಿಟ್ಟೈತೆ, ಸಡನ್ ಆಗಿ ಇದನ್ನು ಗ್ರೀನ್ ಮಾಡಬೇಕು ಅಂದ್ರೆ ಆಗಲ್ಲ, ಸರ್ಜರಿ ಮಾಡೋಕ್ಕಾಗಲ್ಲ, ಏನಿಲ್ಲ. ಯಾವ ರೀತಿ ಮಾಡಬೇಕು ಅಂದರೆ ಒಳ್ಳೆ ಮಾರ್ಗದರ್ಶನ, ನಿಮ್ಮಂಥ ಮಾರ್ಗದರ್ಶನ ಇರಬೇಕಷ್ಟೇ. ಒಳ್ಳೊಳ್ಳೆ ಔಷಧಿಗಳು ಸುಮ್ಮನೆ 3 ದಿನಕ್ಕೂ ಒಂದೊಂದು ಸ್ಪ್ರೇ ಮಾಡೋದು ಅದೆಲ್ಲ ಅವಶ್ಯಕತೆ ಇರಲ್ಲ. ಒಳ್ಳೆ ಮಾರ್ಗದರ್ಶನ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋಕ್ಕೆ ಇದೇ ಸಾಕ್ಷಿ. ನಾವು ಬೆಳೆ ಎಲ್ಲ ನಾವು ಸರ್, ಇದು ಮೊನ್ನೆ ನಿಮಗೆ ವಿಡಿಯೋ ಕಳಿಸಿದ್ದೀನಲ್ಲ ನಾನು, ಗಿಡ ಎಲೆ ಕೀಳಿಸ್ತಾ ಇರೋದು. ಇವರೆಲ್ಲ ಆಳುಗಳೆಲ್ಲ ಬಂದವರು ಏನಂದ್ರು ಅಂದರೆ, ನಿಮ್ಮ ಥರ ಯಾರು ಮಾಡಿಸಿಲ್ಲ, ಸುಮ್ಮನೆ ಇವೆಲ್ಲ ಏನಕ್ಕೆ ಮಾಡಿಸ್ತೀರಾ, ಎಲೆ ಎಲ್ಲ ಕೀಳಿಸ್ತೀರಾ, ಕಾಸು ಕೊಟ್ಟು ಎಲೆ ಕೀಳಿಸ್ತಾ ಇದ್ದೀರಾ ನೀವು ಅಂತೆಲ್ಲ ಹೇಳಿದ್ರು. ನಮ್ಮ ಅಪ್ಪನೂ ಅಷ್ಟೇ, ಇದಾಗಲ್ಲ ಬಿಡು, ಬೇಡ, ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿದ್ರು. ಬ್ಯಾಚು ಟೊಮೊಟೊ ಇತ್ತು, 1.5 ತಿಂಗಳು ನಾನು ಬೇರೆ ಅಂಗಡಿಲಿ ಔಷಧಿ ತಗೊಳ್ತಾ ಇದ್ದೆ. ಅವರು ಡ್ಯಾಂಪಿಂಗ್ ಆಫ್ಗೆ ಸುಮ್ಮನೆ ಅದು ಹುಳದ್ ಕೊರಿತಿರ್ತೈತೆ ಗಿಡನ, ಹಂಗಾಗಿರ್ತೈತೆ ಹಿಂಗಾಗಿರ್ತೈತೆ. ನಾನು ಕರೆಕ್ಟಾಗಿ ಅದೇನು ಅದಕ್ಕೊಂದು ಪರಿಹಾರನೇ ಹೇಳಲಿಲ್ಲ. COC ಮಾಡಬೇಕು ಅಂತ ನನಗೆ ಗೊತ್ತೇ ಇರಲಿಲ್ಲ ಅವತ್ತಿಂದನು. ನಿಮ್ಮ ಹತ್ರ ಬಂದಮೇಲೆ ಟೊಮೊಟೊ ಗಿಡಕ್ಕೆ ಈ ಥರ ಕಾಯಿಲೆ ಬರ್ತದೆ, ಮಿನಿಮಮ್ ಅದಕ್ಕೆ ಮಾಡಬೇಕು, ಆ ಟೈಮಲ್ಲಿ ಅದಕ್ಕೆ ಆ ಥರ ಮಾಡಿದ್ರೆ ಅದು ಸಾಯೋ ರೋಗ ಬರೋಲ್ಲ ಅಂತ ಗೊತ್ತಾಗಿದ್ದು. ಅವಾಗ ನಮ್ಮ ಅಪ್ಪನ ಹೇಳಿದ್ರು, ಅಷ್ಟು ದೂರ ಏನು ಕೋತೀಯೋ, ಇಲ್ಲೇ ಬೇಜಾನಿಲ್ವಾ, ತ್ಯಾಮಗೊಂಡ್ಲಲ್ಲಿಲ್ವಾ, ಎಲ್ಲ ಇಲ್ಲಿಲ್ವಾ ಅಂಗಡಿಗಳು, ಅಲ್ಲಿ ತನಕ ಹೋಗ್ಬೇಕಾ, 1 ದಿನ ಬೇಕು ಹೋಗಿ ಬರೋಕ್ಕೆ ಅಂತ ಎಲ್ಲ ಹೇಳಿದ್ರು. ನಮ್ಮಮ್ಮನೂ ಹಂಗೆ ಹೇಳಿದ್ರು, ಫ್ಯಾಕ್ಟ್ರಿಗೆ ಹೋಗು ನೀನು, ಇದೆಲ್ಲ ಬಾಗಲ್ಲ, ನಿನ್ನ ಕೈಲಿ ಬರೋಲ್ಲ, ಬೆಳೆಯೋಕ್ಕಾಗಲ್ಲ, ಫ್ಯಾಕ್ಟ್ರಿಗೆ ಹೋಗು, ಸುಮ್ಮನೆ 10-15 ಸಾವಿರ ಸಂಬಳ ಕೊಡ್ತಾರೆ, ಆರಾಮಾಗಿರ್ಬೋದು, ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು, ಬಿಸಿಲಲ್ಲಿ ಒಣಗಂಗಿಲ್ಲ ಮಾಡಂಗಿಲ್ಲ ಅಂತ ಹೇಳಿದ್ರು. ನಾನು ಅವೆಲ್ಲ ಲೆಕ್ಕಕ್ಕೆ ಹಾಕೊಂಡಿಲ್ಲ. ಹೋದ ಸಲ ಇದರಲ್ಲಿ ನಿಮ್ಮ ಹತ್ರನೇ 1.5 ತಿಂಗಳ ತನಕ ಬೇರೆಯವ್ರ ಹತ್ರ, 1.5 ತಿಂಗಳಾದ್ಮೇಲೆ ನಿಮ್ಮ ಹತ್ರನೇ ಫುಲ್ ಟೊಮೊಟೊ ಎಲ್ಲ ಸ್ಪ್ರೇ ಎಲ್ಲ ನಿಮ್ಮ ಹತ್ರನೇ. ಒಳ್ಳೆ ಇಳುವರಿನೂ ಬಂತು, ಒಳ್ಳೆ ರೇಟು ಸಿಕ್ತು, ಒಂದು 18 ಲಕ್ಷ ದುಡ್ಡಾಯಿತು. ಆಮೇಲೆ ಇದು 2ನೇ ಬ್ಯಾಚು ಆಗ್ಲಿ ಗಿಡ, ಅದಕ್ಕೇನೆ ಅದೇ ಬೆಡ್ಡಲ್ಲಿ ಅದೇ ಮಂಚಿಂಗ್ ಪೇಪರ್ ಅದೇ ಬೆಡ್ಡು ಕ್ಲೀನ್ ಮಾಡಿಸ್ತೋ ಸೊಸೆ ಹಾಕಿದ್ವಿ. ಇದೂ ನಿಮ್ಮ ಹತ್ರನೇ ಎಲ್ಲ ಸ್ಪ್ರೇ. ನಮ್ಗಾಲೇ ಒಂದು ಸರ್, ಇದೇನಾಗ್ತೈತೆ ಅಂದರೆ, ಬಳ್ಳಿ ಮೇಲ್ಗಡೆ ಎರಿಯೋವರೆಗೂ ರೋಗ ಇರಲ್ಲ, ಏನೂ ರೋಗ ಇರಲ್ಲ ಇದರಲ್ಲಿ. ಮೇಲ್ಗಡೆ ಒಂದು ಇಷ್ಟು ಹೈಟ್ ಬತ್ತಿದಂಗೆ ಫುಲ್ ಯೆಲ್ಲೋ ಕಲರ್ ಆಗ್ಬಿಡ್ತೈತೆ. ಎಲ್ಲರೂ ಅದೇ ಹೇಳಿದ್ರು. ನಮ್ಮಪ್ಪ ಆಗಲ್ಲ ಬಿಟ್ಬಿಡು ಅಂತ ಅಂದರು. ಏನೋ ಮಾಡಿ ಈ ಥರ ರೆಡಿ ಮಾಡಿದ್ದೀವಿ. ಆಲೇ ಒಂದು 2 ಲಕ್ಷ ದುಡ್ಡು ಆಗೈತೆ ಇದರಲ್ಲಿ. 1.5 ಲಕ್ಷ ಬಂಡವಾಳ ಹಾಕಿದ್ದೀವಿ, 2 ಲಕ್ಷ ದುಡ್ಡು ಆಗೈತೆ. ಇನ್ನೂ ಕಾಯಿ ಕೀಳ್ತೀವಿ, ಇನ್ನೂ ಚೆನ್ನಾಗಿ ಗಿಡ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿದ್ರೆ. ಈಗ 1.5 ತಿಂಗಳಿಂದ ಕಾಯಿ ಕಿತ್ತಿದ್ದೀರಾ? 1.5 ತಿಂಗಳಾಗೈತೆ, 1.5 ತಿಂಗಳ ಕಾಯಿ. ಇದರಲ್ಲೂ ಬೆಲೆ ಪರವಾಗಿಲ್ಲ? ಬೆಲೆ ಕರೆಕ್ಟ್ ಆಗಿ ಪರವಾಗಿಲ್ಲ ಸರ್. ಸರ್, ಔಷಧಿ ಎಷ್ಟು ದಿನಕ್ಕೊಂದ್ಸರಿ ಹೊಡಿತಾ ಇದ್ದೀರಾ? ಎಷ್ಟು ಸರಿ ಹೊಡೆದಿದ್ದೀರಿ? ಈಗ ನಾನು ಒಂದು 6-7 ಸಲ ಹೊಡೆದಿರ್ಬೋದು ಸರ್. 6-7 ಸರಿ. ನಾನು ಸ್ವಲ್ಪ ಲೇಟೇ, 10 ದಿನಕ್ಕೆ ನೀವು ನಾನು ಸ್ವಲ್ಪ 1-2 ದಿನ ಲೇಟೇ ನಂದು. ಓಕೆ.
10 ದಿನಕ್ಕೆ ಒಂದ್ಸತಿ 10 ದಿನಕ್ಕೊಂದ್ಸರಿ ಹೊಡೆದಿದ್ದೀರಾ. ಬೆಳೆ ಏನು ನಷ್ಟ ಆಗಿಲ್ಲ, ಚೆನ್ನಾಗಿದೆ, ಸರಾಗಿ ಚೆನ್ನಾಗಿದೆ. ಅಲ್ಪ ಸ್ವಲ್ಪ ಇದೆಲ್ಲ ಇದ್ದೇ ಇರ್ತದೆ. ಏನಂದ್ರೆ ಈ ಹಳದಿ ಆಗಿರೋದನ್ನೆಲ್ಲ ನೂರಕ್ಕೆ 100 ಫಲಿತಾಂಶ ತರಕ್ಕಿದ್ರಲ್ಲ, ನಾವು ನೀವುಗಳು 100% ಆರೋಗ್ಯವಾಗಿರಲ್ಲ. ಹಂಗಂತ ಆಸ್ಪತ್ರೆಗೆ ಓಡೋಗಕ್ಕಾಗುತ್ತಾಗಲ್ಲ, ಮಾತ್ರೆ ತಗೊಳಕ್ಕಾಗುತ್ತಾ? ಬೆಳೆಗಳಲ್ಲೂ ಒಂದಷ್ಟು ಕೀಟಗಳು ತಿನ್ಬೋದು, ಪ್ರಕೃತಿ ತಗೋಬಹುದು, ಬಟ್ ನಮಗೆ ನಷ್ಟ ಆಗದ ರೀತಿ ಮಾಡಬೇಕು ಅನ್ನೋದು ನನ್ನ ಭಾವನೆ. ಸರ್ ನಷ್ಟ ಏನಿಲ್ಲ ಸರ್, ಒಳ್ಳೆ ಇಳುವರಿನೂ ಕೊಡ್ತು. ಔಷಧಿ ಹೊಡೆದ ಮೇಲೆ ಪರವಾಗಿಲ್ಲ, ಚೆನ್ನಾಗೈತೆ ಸರ್ ಇಳುವರಿ. ವರ್ಮಿ ಹ್ಯೂಮ್ ಅಂತ ಐತಲ್ಲ, ಅದು ಒಳ್ಳೆ ಪ್ರಾಡಕ್ಟ್ ಸರ್. ಅದು ಹೌದು, ಟೊಮೊಟೊದಲ್ಲೂ ಅಷ್ಟೇ, ಇದ್ರಲ್ಲೂ ಅಷ್ಟೇ ಒಳ್ಳೆ ಪ್ರಾಡಕ್ಟ್. ಅದು ಒಳ್ಳೆ ವಿಡಿಯೋನು ಮಾಡಿದಿರ, ನೋಡಿದೀನಿ ನಾನು ಸಪರೇಟ್ ಆಗಿ ಅದನ್ನೇ. ಅದು ಒಳ್ಳೆ ಔಷಧಿ ಮಾತ್ರ, ಡ್ರಿಂಚಿಂಗ್ ಮಾಡೋದ್ರಿಂದ ಒಳ್ಳೆ ಚೆನ್ನಾಗಿ ಬರ್ತೈತೆ ಗೊಬ್ಬರ. ಅದು ಸಾವಯವ ಗೊಬ್ಬರ ಚೆನ್ನಾಗೈತೆ. ಅದು ಚೆನ್ನಾಗೈತೆ ನೋಡಿ. ಅದೆಷ್ಟೋ ಜನ ಈಗ ಅದು ತಯಾರಾಗೋದು ಎಲ್ಲಿ ಗೊತ್ತಾ? ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಫ್ಯಾಕ್ಟ್ರಿ ಇರೋದು. ನಾನು ಆ ಫ್ಯಾಕ್ಟ್ರಿಗೆ ಬಂದು ವಿಸಿಟ್ ಮಾಡಿ ವಿಡಿಯೋ ಮಾಡಿದ ಮೇಲೆ ನಾನು ಅದನ್ನು ಮಾರ್ಕೆಟಿಂಗ್ ಮಾಡಬೇಕು ಅಂತ ಮನಸ್ಸು ಬಂದಿದ್ದು ನನಗೆ, ಅದೆಲ್ಲ ನೋಡಿದ ಮೇಲೆ. ಸೊ ಎಷ್ಟೋ ಜನಗಳಿಗೆ ಪರಿಚಯ ಇರಲ್ಲ, ಇದನ್ನು ಸುಮಾರು ಕೃಷಿ ಮೇಳದಲ್ಲಿ ರೈತರಿಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ. ಸೊ ಯಾರು ಈ ವಿಡಿಯೋ ನೋಡ್ತಿದ್ದೀರ ರೈತರ ನೋಡಿ, ನೀವು ಇವುಗಳನ್ನ ಬಳಸಿ ನೋಡಿ. ಈ ಬೆಳೆ ನೀವು ಗಮನಿಸ್ಬೋದು. ಆಗಲಿ ಗಿಡ ಅಂದ ತಕ್ಷಣ ನಾನು ಯಾಕೆ ಇವತ್ತು ಇಲ್ಲಿ ಬಂದೆ ಅಂದರೆ, ನೆನ್ನೆ ನೀವು ಔಷಧಿ ಬೇಕು ಅಂತ ವಿಡಿಯೋ ಕಳಿಸಿದ್ರಿ, ಬಸ್ಸಲ್ಲೇ ಕಳಿಸ್ತಾ ಇದ್ವಲ್ಲ ನಾವು. ಅಲ್ಲಿ ಇನ್ನೊಂದು ಕಂಪ್ನಿಯವ್ರು ಬಂದವರು ಕೂತಿದ್ರು, ಕಂಪ್ನಿ ರೆಪ್ರೆಸೆಂಟೇಟಿವ್. ವಿಡಿಯೋ ನೋಡ್ತಾ ಇದ್ದೆ, ಏನು ಸರ್ ಇಷ್ಟು ಚೆನ್ನಾಗಿದೆ ಆಗಲಿ ಗಿಡ, ಈ ಥರ ಬೆಳೆಯೋದು ಭಾಳ ಕಷ್ಟ ಅಂದರು. ಹೌದಲ್ವ ಅಂತ ವಿಡಿಯೋ ನೋಡ್ದಂಗೆ ಅನ್ನಿಸ್ತು. ಅದಕ್ಕೆ ಇವತ್ತು ಭಾನುವಾರ ಹೆಂಗೋ ಬಿಡುವಿದ್ದರಿಂದ ನಾನು ಇದೊಂದು ಸಾಧನೆ. ಈಗ ಎಷ್ಟೋ ಜನ ನಮ್ಮ ಊರಿನ ಸಂಬಂಧ, ಮಧುಗಿರಿ ತಾಲೂಕಲ್ಲಿ ನಮ್ಮ ಊರಿರೋದು, ಅಲ್ಲಿ ಸಮೇತ ಯುವಕರು ಕೃಷಿನಲ್ಲಿ ಆಸಕ್ತಿ ಕಳ್ಕೊಬಿಟ್ಟವ್ರೆ. ಇಲ್ಲ ಇದು ನಮ್ಗೆ ವರ್ಕೌಟ್ ಆಗಲ್ಲ, ಜಮೀನಿದೆ, ನೀರಿದೆ, ಎಲ್ಲ ಇದೆ, ಭಾವನೆಯಲ್ಲಿದೆ. ಏನು ಅಂದ್ರೆ ಎಲ್ಲ ಮೈಂಡಲ್ಲಿ ಇಕ್ಕೊಂಬಿಟ್ಟಾರೆ, ಅಗ್ರಿಕಲ್ಚರ್ ಅಂದ್ರೆ ಲಾಸ್ 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 ಎಲ್ಲ ಲಾಸ್. ಸರ್ ಮಾಡೋ ರೀತಿ ಮಾಡಿದ್ರೆ ಯಾವ್ದು ಲಾಸ್ ಆಗಲ್ಲ. ಈಗ ಟೊಮೆಟೊ 18 ಲಕ್ಷ, ಈಗಿದ 2 ಲಕ್ಷ ಆಗಿದೆ, 20 ಲಕ್ಷ ಆಯ್ತು. ಇನ್ನೂ 2 ತಿಂಗಳು ನೀವು ಕಾಯಿ ಕೀಳ್ಬೋದು. ಆ 2 ತಿಂಗಳಲ್ಲಿ ಬರೋದು ನೀವು ಖರ್ಚೆಲ್ಲ ತೆಗೆದ್ರು ಆ 2 ಲಕ್ಷ 1 ತಿಂಗಳಲ್ಲಿ ಅಂದ್ರೆ ನೀವು ಯಾವ ಕೆಲಸದಲ್ಲಿ ದುಡಿಯಕ್ ಆಗ್ತಾ ಇತ್ತು? ಈ 2 ತಿಂಗಳು ಬರೋ ಇವಾಗ ನಮ್ ಬಂಡವಾಳ ನಾವು ತಗೊಂಡ್ಬಿಟ್ಟಿದೀವಿ. ಇದ್ರಲ್ಲಿ ಬರೋ ಲಾಭ ನಾನ್ ನೋಡಿ ಇಲ್ಲ ಐತಲ್ಲ, ಇದಕ್ಕೆ ಇನ್ವೆಸ್ಟ್, ಇದಕ್ಕೆ ಇನ್ವೆಸ್ಟ್ ಮಾಡ್ತೀವಿ. ಮತ್ತೆ ಕೃಷಿನೇ ಎಲ್ಲ ಫುಲ್ಲುನು. ಅದಕ್ಕೆ ಬದನೆ ಗಿಡ ಹಾಕ್ಸ್ತೀನಿ, ತಿರ್ಗಿ ಟೊಮೊಟೊ ಹಾಕ್ಸ್ತೀನಿ, ಎಲ್ಲ ಫುಲ್ಲು ಇಷ್ಟೇ. ಈಗ ಒಂದ್ಸಲಿ ಉಳ್ತಾ ಇದ್ರೆ ಉಳ್ಬಿಡ್ತೈತೆ. ಸೊ ಭೂಮಿ ತಾಯಿ ನಮಗ್ ಮೋಸ ಮಾಡಲ್ಲ. ಇಲ್ಲ ಸರ್, ಮಾಡಲ್ಲ. ಅದಕ್ಕೆ ಎಷ್ಟು ಆರೈಕೆ ಮಾಡ್ಬೇಕು ಅಷ್ಟೇ ಮಾಡ್ಬೇಕು. ಹೌದು. ಹೋದ್ ಬ್ಯಾಚಲ್ಲಿ ಟೊಮೊಟೊ ಇತ್ತಲ್ಲ, ಅದ್ರಲ್ಲಿ 18 ಲಕ್ಷ ದುಡ್ಡು ಆಯ್ತು. ನನ್ನ ತಮ್ಮ ITI ಮಾಡೋನೆ, ITI ಮಾಡಿ ಫ್ಯಾಕ್ಟ್ರಿ ಕೆಲ್ಸಕೋತಾ ಇದ್ದ. ಟ್ರ್ಯಾಕ್ಟರ್ ಕೊಡ್ಸಿದೀವಿ ಅವ್ನಿಗೆ, ಫ್ಯಾಕ್ಟ್ರಿ ಕೆಲ್ಸಕ್ಕೂ ಹೋಗ್ಬೇಡ, ಅಲ್ಲಿ ಹೋಗಿ ಕೆಲಸನೂ ಮಾಡ್ಬೇಡ ಅಂತ. ಇವಾಗ ಟ್ರ್ಯಾಕ್ಟರ್ ಅವ್ನ ಜೀವನ ಅವ್ನು ಮಾಡ್ಕೊಂತಾನೆ. ಈ ತರ ನಾವು ರೆಡಿ ಮಾಡ್ಕೊಂಡು ಜೀವನ ಹೆಂಗೋ ರೂಪಿಸ್ಕೊಬೇಕು. ಅಲ್ಲಿ ಹೋದ್ರೆ ಫ್ಯಾಕ್ಟ್ರಿಗೆ ಹೋದ್ರೆ 2 ಲಕ್ಷ ರೂಪಾಯಿ ನಮ್ಮ ಹತ್ರ ಕೆಲಸ ಮಾಡ್ಕೊಂಡು 20,000 ನಮಗೆ ಕೊಡ್ತಾರೆ. ಅದ್ಭುತ ನೋಡಿ, ನೀವು ಬಂದಿರೋ ದುಡ್ಡನ್ನ ನಿಮ್ಮ ಮುಂದಿನ ಜೀವನಕ್ಕೆ ಬಂಡವಾಳ ಮಾಡ್ಕೊಂಡು ಅಷ್ಟೇ. ಅದರಿಂದ ಒಂದ್ ಸ್ವಲ್ಪ ದುಡ್ಡು ಇದು ನಾನ್ ಮೇಂಟೈನ್ ಮಾಡ್ತೀನಿ. ನನ್ನ ತಮ್ಮ ಅದನ್ನ ಆ ಕೆಲಸ ಮಾಡ್ಕೊಂತಾನೆ. ನಮ್ಮ ಅಪ್ಪ ಅಮ್ಮ ದನ ಕುರಿ ಮೇಕೆಗಳೈತೆ, ದನಗಳವೆ, ಹಾಲು ಹಾಕ್ತಾರೆ 10 ಲೀಟ್ರು. ಜೀವನಕ್ಕೆ ಅದಾಯ್ತು. ಇದು ಬಂದಿದ್ದು ಚಿಕ್ಕ ವಯಸ್ಸಿಗೆ ಇಷ್ಟು ತಾಟ್ ಬಂದಿದೆಯಲ್ಲ ಸರ್. ನಾನು ಹೇಳ್ತೀನಿ, ನಮ್ಮ ಫ್ರೆಂಡ್ಸ್ಗಳು ಜಮೀನು ಇರೋರು ಅವರೇ ಸರ್, ಬೋರ್ ಇರೋರು ಅವರೇ ಸರ್. ಏನು ಅಂದ್ರೆ ಮಾಡಕ್ಕೆ ಆಸಕ್ತಿ ಇಲ್ಲ, ಸುಮ್ಮನೆ ಅಲ್ಲೆಲ್ಲ ಏನಕ್ಕೆ. ಇಲ್ಲಾಂದ್ರೆ ಪ್ಯಾಂಟು ಶರ್ಟ್ ಹಾಕೊಂಡ್ಬಿಟ್ಟು ಆರಾಮಾಗಿ ಫ್ಯಾಕ್ಟ್ರಿಗೆ ಬಂದು ಕೆಲಸ ಮಾಡ್ಕೊಂಡು, ಕೆಲಸ ಮುಗಿದ್ಮೇಲೆ ಪ್ಯಾಂಟು ಶರ್ಟ್ ಹಾಕೊಂಡು ರೌಂಡ್ ಹಾಕೊಂಡು ಬರ್ಬೋದು. ಹೇಳಿದ್ದು ಆತರ ಇದ್ರಲ್ಲಿ ಇರೋರು ಬೇಜಾನ್ ಜನ ಅವ್ರೆ, ಅವರೆಲ್ಲ ಬರ್ಬೇಕು ಸರ್. ಎಲ್ಲಿ ಸರ್ ನೀವ್ ಹೇಳ್ದಂಗೆ ಜನಗಳಿಗೆ ಆಹಾರ ಎಲ್ಲಿಂದ ಸಿಗ್ತೈತಿ? ಹಿಂಗೆ ಆಗ್ಬಿಟ್ರೆ ದೇಶದಲ್ಲಿ ಯಾರು ಮಾಡೋರಿಲ್ಲ ಅಂದ್ರೆ ಏನ್ ಅದನ್ನು ಮಿಷಿನಲ್ಲಿ ಮಾಡ್ತಾರ ಸರ್? ಖಂಡಿತ ಸಾಧ್ಯ ಇಲ್ಲ. 2050ನೇ ಇಸ್ವಿಗೆ ಇದೇ ಟ್ರೆಂಡ್ ಮುಂದುವರೆದು ಹೋಗ್ಬಿಟ್ರೆ ಎಲ್ಲ ರೈತರ ಮನೆ ಬಾಗಿಲಿಗೆ ಬರ್ಬೇಕಾಗ್ತದೆ. ಆಮೇಲೆ ಎಷ್ಟು ಸಾವಿರ 2,000 ನಮಗೆ ಗೊತ್ತಿರಂಗೆ 2,000 ಎಕರೆ ಇಂಡಸ್ಟ್ರಿಯಲ್ ಅಕ್ವೈರ್ ಮಾಡಿರೋದು ಎಲ್ಲ ಸರ್. ಎಲ್ಲ ಫಲವತ್ತತೆ ಭೂಮಿನೇ. ಯಾವ್ದದ್ರಲ್ಲಿ ಬೆಟ್ಟ ಗುಡ್ಡ ಯಾವ್ದು ಇಲ್ಲ. ಎಷ್ಟು ಜನ ಅಂದ್ರೆ ನಮ್ ಕಡೆ ಬಂದು, ಇದು ಮಾಗಡಿ ತಾಲೂಕು ಆಗಿರೋದ್ರಿಂದ ನಮ್ ಕಡೆ ಬಂದು ಲ್ಯಾಂಡ್ ನ ಪರ್ಚೇಸ್ ಮಾಡ್ತಾವ್ರೆಲ್ಲ. ಎಲ್ಲ ಸುಮ್ಮನೆ ವೇಸ್ಟ್ ಆಗಿ ಫ್ಯಾಕ್ಟ್ರಿಗೆ ಹೋಗೋದು, ಅನಾರೋಗ್ಯ. 50 ವರ್ಷ ಬಾಳೋನು 40 ವರ್ಷಕ್ಕೆ ಅಷ್ಟೇ ಮುಗೀತು. ಸೊ ಕೃಷಿನಲ್ಲಿ ನಿಮಗೆ ಆರೋಗ್ಯ ಸಿಗುತ್ತೆ, ಸಮಾಧಾನ ಇರುತ್ತೆ. ಹೌದು. ಟೆನ್ಷನ್ ಇರಲ್ಲ ಲೈಫಲ್ಲಿ, ಒತ್ತಡ ಇರಲ್ಲ, ಬೇರೆಯವ್ರ ಪ್ರೆಷರ್ ಇರಲ್ಲ ಮನುಷ್ಯನ್ಗೆ. ಆರಾಮಾಗಿ ಕೆಲವೊಬ್ರು ಇರ್ತಾರೆ ಆತರ ಮನೋಭಾವದವ್ರು. ಇಲ್ಲ ನನಗೆ ಅದೇ ಫ್ಯಾಕ್ಟ್ರಿನೇ ಅಪ್ಪ, ನಾನು ಹೋಗಿ ಕೆಲಸ ಆರಾಮಾಗಿ ಅಲ್ಲಿ ಮಾಡ್ಕೊಂಡ್ಬರ್ತೀನಿ. ನಮ್ಗೆ ಇಷ್ಟ ಆಗಲ್ಲ ಬೇರೆಯವ್ರ ಕೈಲಿ ಒಂದು ಮಾತು. ನೀವು ಫ್ಯಾಕ್ಟ್ರಿಲೇ ದುಡ್ದಿದ್ದಿದ್ರೆ ಟ್ರ್ಯಾಕ್ಟರ್ ತಗೊಳಕ್ಕೆ ಎಷ್ಟು ವರ್ಷ ಬೇಕಾಗೋದು? ಫ್ಯಾಕ್ಟ್ರಿಲೇ ದುಡ್ದಿದ್ರೆ ಆತಾನೆ ಇರ್ಲಿಲ್ಲ ಬಿಡಿ, ಆತಾನೆ ಇರ್ಲಿಲ್ಲ, ಆಗ್ತಾನೆ ಇರ್ಲಿಲ್ಲ. ಸೊ ಹೋಯ್ತು ಅಂತಕ್ಕಂಥ ಟೊಮೊಟೊ ಬೆಳೆನಲ್ಲಿ ನಿಮಗೆ ಟ್ರ್ಯಾಕ್ಟರ್ ಗಳಿಸೋವಷ್ಟು ಬಂತು. ಹೌದು. ಸೊ ಕಳೆದ ಹಂಗಾಮ್ನಲ್ಲಿ ಅನೇಕ ನನಗೆ ಗೊತ್ತಿರೋ ರೈತರು ನನ್ನ ಕಾಂಟ್ಯಾಕ್ಟ್ ಅಲ್ಲಿರೋ ಕಾರುಗಳು ತಗೊಂಡ್ರು ಟೊಮೊಟೊ. ಸೊ ಕೋಟಿಗಳು ದುಡ್ಡು ತಗೊಂಡ್ರು.
ಉದಾಹರಣೆ ನಾವು ಸಣ್ಣ ಪುಟ್ಟ ಸಾಲಗಳಿದ್ದು ಸಾಲ ಕಿತ್ತಾಕೊಂಡಿರ್ಲಿಲ್ಲ ಅಂದಿದ್ದು ನಾವು ಆರಾಮಾಗಿ ಒಂದು ಕಾರು ಟ್ರ್ಯಾಕ್ಟರ್ ಎಲ್ಲ ತಗೋಬೋದಾಗಿತ್ತು. ಈಗ ಸಾಲ ತೀರ್ಸ್ಕೊಂಡು ನೆಮ್ಮದಿಯಾಗಿ ಆರಾಮಾಗಿ ಟ್ರ್ಯಾಕ್ಟರ್ ಇಟ್ಕೊಂಡಿದ್ದೀರಾ. ಅದೇ ಲಾಸ್ ಸರ್, ಹೂವಿನ ಗಿಡ ಹಾಕಿದ್ವಲ್ಲ, ಹೂವಿನ ಗಿಡ ಲಾಸ್ ಆಗಿತ್ತಲ್ಲ, ಅದೇ ಲಾಸ್ನ ನಾವು ಈ ವರ್ಷ ಇದ್ ಮಾಡಿರೋದು. ಓಕೆ, ಅದೇ ಸಾಲನ ಈ ವರ್ಷ ನಾವು ತೀರ್ಸಿರೋದು. ಗ್ರೇಟ್. ಇನ್ನೊಂದು ಹೇಳ್ತೀನಿ, ಟೊಮೊಟೊ ಇದು ನಾವು ತಗೊಂಬಂದಿರೋ ತಾವಲೇನೆ ಅವರು ಸುಸಿ ತಗೊಂಡಿರೋದು, ನಾವು ಹಾಕಿರೋ ಟೈಮಲ್ಲಿ ಅವರು ಹಾಕಿರೋದು ಅಷ್ಟೇ ಸುಸಿನೇ. ಆದ್ರೆ ಅವ್ರದ್ದು 50 ಕ್ರೇಟ್ ಅಷ್ಟೇ. ನಂದು ಒಂದ್ಸಲಿಗೆ 150, 170, 180 ಕ್ರೇಟ್ ಕಾಯಿ ಕಿತ್ಕೊಂಡು ನಾನು ಓದ್ತಾ ಇದ್ದೆ. ಇಬ್ರು ಒಂದೇ ಮಂಡಿಗೆ ಬಿಡ್ತಿದ್ದು, ಇಬ್ರು ಒಂದೇ ಮಂಡಿಗೆ, ಇಬ್ರು ಜೊತೆಲೆ. ಅವ್ರೇನು ಅಂತ ಕೇಳಿದ್ರು, ನಿಮ್ ವಿಡಿಯೋ ತೋರಿಸ್ದೆ ನೋಡಪ್ಪ, ನಾನು ಈ ತರ ಮಾಡ್ತಾ ಇರೋದು, ಇಲ್ಲಿ ಔಷಧಿ ತತ್ತಾ ಇರೋದು, ಈ ತರ ಎಲ್ಲ ಐಡಿಯಾ ಎಲ್ಲ ಇವ್ರದೇ, ಎಲ್ಲ ವಿಡಿಯೋಗಳವೆ ನಿನಗೆ ನೋಡು. ಅವ್ರು ಎಲ್ಲ ಔಷಧಿಗಳೆಲ್ಲ ಹೆಸರು ಹೇಳವ್ರು, ಅಲ್ಲಿ ಹೋಗಕ್ಕಾಗ್ಲಿಲ್ಲ ಅಂದ್ರೆ ಬೇರೆ ಕಡೆ ತಗೊಂಡು ಇನ್ಮೇಲಾದ್ರೂ ಮುಂದಕ್ಕೆ ದುಡುಕ್ಬೇಡ ಮಾಡು ಅಂತ ಹೇಳ್ದೆ. ನಾಳೆ ಬೆಳಗ್ಗೆ ಹೋಗ್ಬಿಡೋಣ ಬಂದ್ಬಿಡ್ತೀನಿ ಅಂತ ಅಂದ್ರು. ಅವ್ರು ಬರ್ಲೇ ಇಲ್ಲ. ಬರೋದು ಬೇಡ, ಅವ್ರವ್ರ ಅಂಗಡಿಲೇ ತಗೊಳ್ಳಿ, ಮಾಹಿತಿ ತಿಳ್ಕೊಳ್ಳಿ ಅಷ್ಟೇನೆ. ಆಮೇಲೆ ಏನಂದ್ರು ಗೊತ್ತಾ, ನೆಕ್ಸ್ಟ್ ವೀಕ್ ಹೋದಾಗ ಮಂಡಿಗೆ ಏನಾದ್ರು ಸಿಕ್ಕಿದ್ರು, ಅವ್ರು ಬಂದಿದ್ದು ಸಿಕ್ಕಿದ್ರು, ಯಾಕಣ ಬರ್ತೀನಿ ಅಂತ ಬರ್ಲಿಲ್ಲ, ಇಲ್ಲೇ ತಗೊಂಡೆ ನಾನು ಅಂತ ಅಂದ್ರು. ಅವೆಲ್ಲ ಸರ್ ಏನಂತಾರೆ ಗೊತ್ತಾ, ಸಡನ್ ಆಗಿ ಇವಾಗ ಯಾರಿಗಾದ್ರೂ ನಮ್ಮ ಅಪ್ಪಂಗೆ ನಾನು ಇವಾಗ ನಮ್ಮ ಅಪ್ಪ ಅನ್ಕೊಳ್ಳಿ ಯೂಟ್ಯೂಬ್ ಹಾಕೊಂಡು ಹಿಂಗೆ ಕೊಟ್ಬಿಟ್ರೆ ಹೋಗಲೇ ಯಾಕಂದ್ರೆ 190 ಯೂಟ್ಯೂಬ್ನಾಗ ಅಂತ ಸುಳ್ಳು ಮಾಹಿತಿ ಕೊಡೋ ವಿಡಿಯೋಗಳೇ. ಹೌದು, ಅವು ಹೆಚ್ಚಾವೆ, 90% ಅವೇ. ಮೊನ್ನೆ ಯಾವುದೋ ಒಂದು ನೋಡ್ತಿದ್ದೆ, 500 ರೂಪಾಯಿ ಬಂಡವಾಳ 5 ಲಕ್ಷ ಆದಾಯ ಅಂತ ಒಂದು ತೋಟದ ಮುಂದೆ ನಿಂತಿದ್ರು. ಇವತ್ತೊಬ್ಬ ಗಂಡಾಳ ಕರ್ಕೊಬಂದ್ರೆ ಅರ್ಧ ಗಂಟೆ 500 ರೂಪಾಯಿ. ಹೌದು ಸರ್, 500 ರೂಪಾಯಿ ಬಂಡವಾಳದಲ್ಲಿ 5 ಲಕ್ಷ ಸಾಧ್ಯ ಆಗಲ್ಲ. ಸೊ ಮಾನವರು ಹಾಕೋ ಎಫರ್ಟ್ ದುಡ್ಡೇ ಇಲ್ವಾ ಹಂಗಾರೆ, ಅದು ಬಂಡವಾಳ ಅಲ್ವಾ? ಇವಾಗ ತಪ್ಪು ಮಾಹಿತಿ ಬೆಳೆದಿರೋದಕ್ಕೆ ಟೊಮೊಟೊ ಪ್ಲಸ್ ಇದು ಇಡೀ ಪಂಚಾಯತಿ, ಇಡೀ ಅಕ್ಕಪಕ್ಕ ಊರುಗಳೆಲ್ಲ ನನ್ನ ಚೆನ್ನಾಗಿ ಬೆಳೆದವನೆ, ಟ್ರ್ಯಾಕ್ಟರ್ ತಗೊಂಡವನೆ, ಚೆನ್ನಾಗಿ ಬೆಳೆದವನೆ, ಹೆಸರು ನಮ್ಮ ಭಾಗದಲ್ಲಿ ಯಾರು ಮಾಡಲ್ಲ, ಬೆಳೆದು ತಗೊಂಡವನೆ ಅಂತ ಎಲ್ಲ ಇಡೀ ಊರಿಗೆ ಹೇಳ್ತಾರೆ ವಿಚಾರ. ಹಂಗಿದ್ರೆ ಏನೋ ಒಂದು ವ್ಯವಹಾರ, ಏನು ಹೇಳಿದ್ರೆ ಸುಮ್ಮನೆ ಇದು ಮಾಡಲ್ಲ. ಈ ಥರದ ಬೇಕಾದಷ್ಟು ಕಥೆಗಳವೆ, ಎಲ್ಲವನ್ನು ನಾನು ವಿಡಿಯೋ ಮಾಡಲ್ಲ. ಟೊಮೊಟೊ ಆಗಲ್ ಗಿಡ ವಿಶೇಷವಾಗಿ ಅದು 2ನೇ ಬೆಡ್ಡಲ್ಲಿ ಬೆಳೆದಿದ್ದೀರಲ್ಲ, ಅದು ನನ್ನ ವಿಡಿಯೋ ನೋಡಿದ್ದಕ್ಕೆ ನಾನು ಸಡನ್ ಆಗಿ ಬಂದು. ಆಮೇಲೆ ಇನ್ನೊಂದು ರೈತರಿಗೆ ಏನ್ ಗೊತ್ತಾ ಸರ್, ಔಷಧಿ ಬಗ್ಗೆ ತಿಳ್ಕೊಳದ್ ಬೇಡ, ಔಷಧಿ ಬಗ್ಗೆ ಯಾವ್ದು ಸ್ಪ್ರೇ ಮಾಡ್ಬೇಕು ಅಂತ ತಿಳ್ಕೊಳದ್ ಬೇಡ. ಅವ್ರಿಗೆ ಇದು ಎಲೆಯಲ್ಲಿ ಯಾವ ರೋಗ ಬಂದೈತೆ ಅನ್ನೋದು ಒಂದು ಫಸ್ಟ್ ಅದು ತಿಳ್ಕೊಳ್ಬೇಕು. ಇವಾಗ ಡೌನಿ ಮಿಲ್ಡ್ಯೂ ಸರ್ ಅಂತ ಕೇಳಿದ್ರೆ ತಾನೇ ನೀವು ನಮ್ಗೆ ಔಷಧಿ ಕೊಡೋದು. ಸರ್ ಏನೋ ಅಷ್ಟ್ನುಗ್ ಆಗ್ಬಿಟ್ಟದ ಎಲೆ ಎಲ್ಲ ಅಂತ ಕೇಳ್ಬಿಟ್ರೆ ಬೇರೆ. ಇವಾಗ ನಿಮ್ಗಂದ್ರೆ ನಿಮ್ ವಿಡಿಯೋ ನೋಡೋದ್ರಿಂದ ಏನ್ ಉಪಯೋಗ ಆಗ್ತದೆ ಅಂದ್ರೆ ಜನಗಳಿಗೆ ಫಸ್ಟ್ ಯಾವ್ಯಾವ ಇದ್ರಲ್ಲಿ ಯಾವ್ಯಾವ ಬೆಳೆಯಲ್ಲಿ ಏನೇನ್ ರೋಗ ಬರ್ತದೆ, ಯಾವ್ಯಾವ ಸ್ಟೇಜ್ ಅಲ್ಲಿ ಬರ್ತೈತೆ ಅನ್ನೋದು ಒಂದು ಮಾಹಿತಿ ಫಸ್ಟ್ ಅದನ್ನ ತಿಳ್ಕೊಳಕ್ ಒಳ್ಳೆ ಮಾಹಿತಿ ಐತೆ. ಅದನ್ನ ನೋಡ್ಬೇಕು, ನೋಡಂತವ್ ನೋಡ್ಲಿ ಸರ್ ಜನಗಳು, ನೋಡ್ಬಾರ್ದಂತಲ್ಲ ನೋಡಿ ಸಮಯ ಇದ್ರೆ ಎಲ್ಲವನ್ನು ನೋಡ್ಲಿ. ಏನ್ ಅವಶ್ಯಕ ಅದನ್ನ ಮಾತ್ರ ನೋಡ್ಬೇಕು. ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡ್ಬೇಕು. ಒಂದೊಂದ್ಸರಿ ಬೇಸರ ಆಗ್ತದೆ ನಮ್ಗೂ. ನಾವಿಷ್ಟು ಟೆಕ್ನಿಕಲ್ ಮಾಹಿತಿ ಕೊಟ್ಟಾಗ ಒಂದು 10,000 ವ್ಯೂ ಆಗಿರುತ್ತೆ. ಇನ್ಯಾವುದೋ ಒಂದು ಈ ಥರದ್ದು ಸಿನಿಮಾದ್ದು ಅವ್ರ ತೋಟದ ಮನೆ ಇದು ಅವ್ರ ಮನೆ ಅಂತ ನೋಡಿದ್ರೆ ಒಂದ್ ದಿವ್ಸಕ್ಕೆ 1 ಲಕ್ಷ ವ್ಯೂ ಆಗಿರುತ್ತೆ. ಹೌದು, ಇವಾಗ ಮೊದಲು ರೈತರು ಇದನ್ನ ತಿಳ್ಕೊಂಡ್ಬಿಟ್ರೆ ಯಾವ ಸ್ಟೇಜಲ್ಲಿ ಯಾವ ಕಾಯಿಲೆ ಬರ್ತದೆ, ಯಾವ ಕಾಯಿಲೆ ಬರಬಾರ್ದು, ಬರ್ದಂಗ್ ಮಾಡ್ಬೇಕು ಅಂತ ತಿಳ್ಕೊಂಡ್ಬಿಟ್ರೆ ಅಷ್ಟೇ ಸಾಕು. ಫಸ್ಟು ಏನ್ ಹುಳಗಳು ಕೂತ್ಕೊಂಡು ಬಿಟ್ಟಿರ್ತವೆ, ಕೂತ್ಕೊಂಡ್ಬಿಟ್ಟಾಗೆ ಎಲ್ಲ ಹೂವೆಲ್ಲ ಉದುರಿಸ್ಬಿಡ್ತೇವೆ ಅಂದ್ಬಿಡೋದು, ಅವೆಲ್ಲ ತಪ್ಪು ಮನವರಿಕೆ, ತಪ್ಪು ತಿಳುವಳಿಕೆಗಳು. ಜೇನುಹುಳ ನಿಮ್ ತೋಟ ಎಲ್ಲ ಐತೆ ಅಂದ್ರೆ ನೀವು ಲಕ್ಕಿ ಅಂತ ತಿಳ್ಕೊಬೇಕು, ಒಳ್ಳೇದದು. ನೋಡಿ ಕಾಣ್ತಾವೆಲ್ಲ, ಏನು ಮಾಡಲ್ವಾ? ಅವ್ರಿಗೆ ಯಾರಾದ್ರೂ ಆಟ ಆಡಿಸ್ಬೇಕು. ಅಲ್ಲಿ ಮೈ ಅವ್ರು ತೊಳಿತಾ ಇದ್ರೆ ನಾನು ಪೈಪಾಗಿ ನೀರು ಬಿಡ್ತಿದ್ದೆ. ಮ್ಯಾನೇಜರ್ ಅಂತ ನನಗೆ ಸುಮ್ಮನೆ ಕೂತ್ಕೊಂಡು ಹಿಂದೆ ಔಷಧಿ ಕೊಡ್ತಲೇ ಇರ್ತಾರೆ. ಅದು ವಾಸಿ ಟೊಮೊಟೊ ಹಣ್ಣು ಆರೈಕೆ ಮಾಡಬೇಕು, ಅಷ್ಟೇ ಮಾಡಬೇಕು. ಹೌದು, ಒಂದು ನಾನು ಯಾವಾಗಲೂ ಹೇಳೋದು ಅದನ್ನೇ, ಅತಿಯಾದ ಬಳಕೆನೇ ದೊಡ್ಡ ಸಮಸ್ಯೆ. ವರ್ಕೌಟ್ ಆಗದಿರೋದಕ್ಕೆ ಅನಗತ್ಯವಾಗಿ ಈಗ ಹಳದಿ ಆಗೋಗ್ಬಿಡ್ತು, ಇದಕ್ಕೆ ಔಷಧಿ ಹೊಡೆದಿರ್ತಾರೆ, ತಿರುಗಿ 2 ದಿವಸ 3 ದಿವಸ ಬದಲಾಗ್ಲಿಲ್ಲ ಅಂದ್ರೆ ತಿರುಗಿ ಇನ್ನೊಂದು ಅಂಗಡಿಗೆ ಹೋಗೋದು, ಔಷಧಿ ತರೋದು, ಹಂಗೆ ಖರ್ಚು ವೆಚ್ಚ ಜಾಸ್ತಿ. ಒಂದ್ಸಲಿ ಸ್ಪ್ರೇ ಮಾಡಿದ್ದೆ, ಟೊಮೊಟೊ ಗಿಡ ಇತ್ತಲ್ಲ ಸರ್, ಇದರಲ್ಲಿ ಸ್ಪ್ರೇ ಮಾಡಿದ್ದೆ. ಒಂದು 4 ದಿನ ನಮ್ಮ ವಾಸನೆ ಹೋಗಿಲ್ಲ. ನಾನು ನಿಮ್ಗೆ ಹೇಳಿದ್ದೆ ಸರ್, ಒಂದು ಸ್ಪ್ರೇ ಮಾಡಿದ್ದೆ, ವಾಸನೆ ಹೋಗಿಲ್ಲ, ಎಲ್ಲ ತಲೆನೋವು, ಮನೆಗಳಲ್ಲಿ ತಲೆನೋವು ಬಂದ್ಬಿಟ್ಟೈತೆ ನಮ್ಗೆ ಅಂತ ಹೇಳಿದ್ದೆ. ಆಮೇಲೆ ನಿಮ್ಮ ಹತ್ರ ಔಷಧಿ ನಾನು ತಗೊಂಡ್ಮೇಲೆ ನಮ್ಮ ಅಪ್ಪ ಹೇಳಿದ್ರು ಡೈರೆಕ್ಟ್ ಆಗಿ ಕೇಳಿ, ಇದ್ಯಾನಲ್ಲೇ ಯಾರ ಕೊಡೋರು ಔಷಧಿನ
ಸುಮ್ನೆ ಇವೆಲ್ಲ ವಾಸನೆ ಇಲ್ಲ ಏನಿಲ್ಲ. ಸ್ಮೆಲ್ ಇಲ್ಲ ಅಂತ ಹಾ. ಸ್ಮೆಲ್ ಒಂದ್ ಸ್ವಲ್ಪ ಬರ್ತಾ ಇಲ್ಲ, ಹಾ. ಇದೇನು ಕಂಟ್ರೋಲ್ ಹೆಂಗಾಗ್ತದೆ ಅಂತ ಅಂದ್ಬಿಟ್ಟು ನಾನು ಅವನಿಗೆ ಪ್ರಶ್ನೆ ಹಾಕ್ದೆ. ಆಮೇಲೆ ಇನ್ನು ಇದು ಹೇಳವ್ರೆ. ಆಮೇಲೆ ಇನ್ನೇನು ಸುಮ್ನೆ ಅಲ್ಲೆಲ್ಲ ಏನ್ ಕೋತ್ಯಾ ಬಿಟ್ಬಿಡು ಬೇಡ. ಆ ವಿಡಿಯೋಗಳು ನೋಡ್ಬೇಕಾದ್ರೆ ನಿಮ್ ವಿಡಿಯೋಗಳು ನೋಡ್ಬೇಕಾದ್ರೆ ನೀನು ಹುಚ್ಚಾಗಣಲೆ ಏನಲ್ಲೇ ಅವ್ರು ಯಾರ ಮಾಡವ್ರೆ ನೀನ್ ನೋಡ್ತಿದ್ಯಾ, ಮಾಡಕ್ಕೆ ಹೆಂಗ್ ಕೆಲ್ಸ ಇಲ್ವಾ ನಿನ್ಗೆ? ಯಾವೆಲ್ಲ ಮೊಬೈಲ್ ಇಟ್ಕೊಂಡು ವಿಡಿಯೋ ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀಯ. ಅನುಭವ ಇರ್ಲಿಲ್ಲ, ಯಾಕೆಂದ್ರೆ ಎಲ್ಲ ಔಷಧಿಗಳು ತಂದು ಹೊಡೆದು ಎಲ್ರಲ್ಲ ಅದೇ ಭಾವನೆ ಇರೋದು. ಈಗ್ಲೂ ಔಷಧಿ ಹೊಡೆದ್ರೆ ವಾಸನೆ ಬರ್ಬೇಕು ಸರ್. ನಾನು ಎಕರೆಗಟ್ಟಲೆ ಹೂವು ಹಾಕದೆ ಹಾ. ತುಮಕೂರಿಗೆ ಕಳಿಸ್ತಿದ್ದೆ, ಹಾ. 2-3 ಕಡೆ ಔಷಧಿ ತಂದ್ಬಿಟ್ಟು ಎಲ್ಲ ದಲ್ಲೇನೆ ಪ್ರಾಡಕ್ಟ್ ನಾವು ಪರ್ಚೇಸ್ ಮಾಡ್ತಿದ್ದು ಹೂವಿನ ಫುಲ್ಲು ಸಿಕ್ಕಾಪಟ್ಟೆ 2 ಲಕ್ಷ ರೂಪಾಯಿ ಲಾಸ್ ಆಗ್ಬಿಡ್ತು ನನಗೆ. ಅಲ್ಲಿಂದ ಆಚೆ ನಾನು ಬಿಟ್ಬಿಟ್ಟೆ. ಅವತ್ತು ಕೆಲ್ಸಕ್ಕೆ ಹೋದ ನಾನು 2.5 ವರ್ಷದ ಹಿಂದೆ. ಅಲ್ಲಲ್ಲ ನಾನು 2 ಮಕ್ಕಳನ್ನು ಕಳ್ಸ್ಬಿಟ್ಟೆ ಕೆಲ್ಸಕ್ಕೆ ಹೋಗಿ. ಯಾವ್ದು ಬೇಡ, ರಾಗಿನೋ ಪಾಗಿನೋ ಹಾಕೋಣ, ಇಲ್ಲ ಯಾರಿಗಾನ ವಾರ ಕೊಡೋಣ ಸಾಕು, ಇಲ್ಲ ಸ್ಕೂಲ್ ಅವೇ ಮೇಂಟೈನ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಟೊಮೊಟೊ ಹಾಕಿದ್ಮೇಲೆ ಯಾರೋ ಇದ್ರಲ್ಲಿ ತಿಳ್ಕೊಂಡು ಏನೋ ನಿಮ್ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಹಂಗೂ ನನಗೆ ಡೌಟೇನೆ. ಯಾಕೆಂದ್ರೆ ಒಂದ್ಸರಿ ಕೆಟ್ಟ ಅನುಭವ ಆದ್ಮೇಲೆ ಎಲ್ಲರೂ ಹಂಗೆ ಇರ್ತಾರೆ ಅನ್ನೋ ಭಾವನೆ ಏನಾಗ್ತದೋ. ಆಮೇಲೆ ಅಷ್ಟು ದೂರ ಹೋಗ್ಬೇಕು, ಹೋಗಿ ಔಷಧಿ ತರಬೇಕು, ಏನಾಗ್ತದ. ಆಮೇಲೆ ನಾನು ಒಂದೇ ಮಾತು ಹೇಳಿದೆ, ಒಂದೇ ಅಂಗಡಿಯಲ್ಲಿ ಒಂದೇ ಇದ್ರಲ್ಲಿ ಅವ್ರು ಏನು ಇದು ಮಾಡ್ತಾರೆ ಅಲ್ಲಿಂದಲೇ ಸ್ಲಿಪ್ ಹಾಕ್ಸ್ಕೊಂಡು ಕರೆಕ್ಟಾಗಿ ತಗೊಂಬಂದು ವ್ಯವಹಾರ ಮಾಡೋ ಅಂತ. ಆಮೇಲೆ ಟೊಮೊಟೊನು ಚೆನ್ನಾಗಿ ಬಂತು, ವಾಸೆ ಎಲ್ಲ ಆಯ್ತು, ಚೆನ್ನಾಗಿ ಬಂತು. ನಾವು ಅಲ್ಲಿ ಬಂದಿಲ್ಲ ಅಂತಿದ್ರೆ ನಾವು ಟೊಮೊಟೊದಲ್ಲಿ ರೇಟ್ ಇದ್ರು ನಾವು ಅಷ್ಟು ಬಂಡವಾಳ ಹಾಕಿ ಏನು ₹1 ಆಗಿರೋದು ಆಗ್ಬಿಟ್ಟಿರೋದು. ಅದರಲ್ಲೂ ನನಗೆ ಲಾಸ್ ಆಗ್ಬಿಡೋದು, ಲಾಸ್ ಆಗ್ಬಿಟ್ಟಿರೋದು. ಹಾಕೊಂಡ್ಬಿಟ್ಟಿವ್ನಿ. ನೋಡಿ ಈಗ ನೀವು ಅವತ್ತೇನು ಅನ್ನಿಸ್ತು ವಾಸನೆ ಇಲ್ಲ ಅಂತ ನಿಮ್ಗೆ ಸಿಟ್ಟು ಬಂತು. ಆ ವಾಸನೆ ಇಲ್ದಿದ್ಕೆ ನಿಮ್ಮ ತೋಟದಲ್ಲಿ ನೋಡಿ ಜೇನುಳುಗಳು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಗುಂಪಾಗಿ ತುಂಬಿವೆ ನೋಡಿ. ಆ ಹೂವುಗಳು ಗಂಡು ಹೆಣ್ಣುವ ಪಾಲಿನೇಷನ್ ಪರಾಗಸ್ಪರ್ಶ ಆಗಿ ನಿಮಗೆ ಫಸಲು ಬರಬೇಕು ಅಂದರೆ ಜೇನುಳುಗಳು ಇರಬೇಕು. ನೀವು ತುಂಬ ವಾಸನೆ ಇರೋಂಥ ಔಷಧಿಗಳನ್ನ ಪದೇ ಹೊಡಿತಾ ಇರೋದ್ರಿಂದಲೇ ಇವತ್ತು ಎಷ್ಟೋ ಜನಗಳಲ್ಲಿ ಈ ಬಳ್ಳಿ ಜಾತಿ ಬೆಳೆಗಳಲ್ಲಿ ಅನೇಕರು ಇದೇ ಪ್ರಶ್ನೆ ಕೇಳ್ತಾ ಇರೋದು. ಇವಾಗ ಇನ್ನೊಂದು ಪೀಚು ಉದುರ್ತಾ ಇದೆ, ಕಾಯಿ ಆಗ್ತಾ ಇಲ್ಲ, ಇಳುವರಿ ಕಡಿಮೆ ಇದೆ, ವರ್ಕೌಟ್ ಆಗ್ತಿಲ್ಲ, ಇದೇ ಪ್ರಶ್ನೆ ಕೇಳ್ತಾರೆ. ಹೂವು ಸಂಜೆ ಹೊತ್ತು ಉದುರುತ್ತದಲ್ಲ ಅದು ಗಂಡು ಅಲ್ವಾ? ಹೌದೌದು, ಅದ್ ಹೇಳ್ಬಿಡಿ. ಹೂವು ಉದುರುತ್ತೆ ಆದ್ರೆ ಅದು ಗಂಡು ಹೂವು, ಕಾಯಿ ಬಿಡೋದು ಉದುರಲ್ಲ ಅಂತ ನೋಡಿ. 1:10 ಎಲ್ಲ ಹೂವುಗಳು ನೀವು ನೋಡಿದಾಗ ಕಾಯಿ ಆಗಲ್ಲ. ಹೌದು. ನೀವು ಹಂಗೆ ತಗೊಬಿಟ್ರೆ ಮಾವಿನ ಗಿಡದಲ್ಲಿ 100 ಹೂವಕ್ಕೆ 2 ಕಾಯಿ ಆಗೋದು. ಆ ಥರ ಒಂದೊಂದು ಬೆಳೆಗೆ 1% ಕಾಯಿಗಳಾಗೋದು. ಅದು ಸ್ವಾಭಾವಿಕ. ಈಗ ನಮ್ಮ ತಲೆಯಲ್ಲಿ ಕೂದಲು ಉದುರೋದು ಹೇಗೆ ಸ್ವಾಭಾವಿಕನೋ ಹಾಗೇನೆ ಇದರಲ್ಲೂ ನಿಮಗೆ ತೀರಾ ಎಲ್ಲ ಉದುರೋಗ್ಬಿಟ್ಟವೆ ಒಂದೇ ದಿನ ಹಂಗೆ ಅಂದಾಗ ಏನೋ ವ್ಯತ್ಯಾಸ ಆಗಿದೆ ಅಂತ ಅಂದ್ಕೋಬೇಕಾಗ್ತೈತೆ. ಮಿಕ್ಕಂತೆ ಇದು ಭಾಳ ಚೆನ್ನಾಗೇ ಮೇಂಟೈನ್ ಮಾಡಿದ್ದೀರಿ. ಸೊ ಇರೋ ಲಿಮಿಟೆಡ್ ರಿಸೋರ್ಸಲ್ಲಿ ನೋಡಿ ಇಂಥ ಒಂದು ಇಂಟೀರಿಯರ್ ಗ್ರಾಮದಲ್ಲಿ ನೀವು ಸ್ಮಾಲ್ ಹೋಲ್ಡಿಂಗ್ ಇಟ್ಕೊಂಡು ಕೆಟ್ಟ ಅನುಭವ ಆದಮೇಲೆ ನಿಮಗೆ ಕೃಷಿನೇ ಬೇಡ ಅನ್ನೋ ಒಂದು ಸ್ಥಿತಿನಲ್ಲಿ ನಿಮ್ಮ ಮಗನೇ ಸ್ಫೂರ್ತಿ ಆಗಿದ್ದಾನೆ. ನಾನು ತಗೊಂಬಂದಿದ್ದು ತಿಂಗಳು ಸಂಬಳನೆಲ್ಲ ತಗೊಂಬರೋದು, ಗೊಬ್ಬರ ತಂದು ಸ್ಟಾಕ್ ಮಾಡ್ಕೊಳೋದು, ಐಟಮ್ ತಗೊಂಬರೋದು, ದಾರ ತರೋದು, ವೈರ್ ತರೋದು, ಅದು ಇದು ತಂದು ಸ್ಟಾಕ್ ಮಾಡ್ಕೊಳೋದು, ಒಂದ್ಸಲಿ ಹಾಕೋಣದು. ಅವರೆಲ್ಲ ಹೇಳೋರು ಏನು ಸಂಬಳಕ್ಕೆ ಹೋಗ್ತೀಯಾ, ನನ್ನ ಹತ್ರನೇ ಪೆಟ್ರೋಲಿಗೆ ₹100 ಕಾಸು ಕೇಳ್ತೀನಿ, ನೀನು ಏನು ದುಡಿಯಕ್ಕೆ ಹೋಗ್ತಿದ್ಯಾ, ಅವೆಲ್ಲ ಏನು ಕೊಬೇಕು, ಆಗಲ್ಲ ನಮಗೆ, ಬೇಡ ಬಿಟ್ಬಿಡು ಅಂತ ಇವ್ರು ಹೇಳೋರೆ. ಒಟ್ಟು ನಿಮ್ಗೆ ಅಟ ಕೃಷಿನಲ್ಲಿ ದುಡಿಲೇಬೇಕು ಅಂತ ಇವಾಗ ಈಗ ಒಂದು ಧೈರ್ಯ ಬಂದಿದೆ, ಸಮಾಧಾನ ಬಂದಿದೆ. ಸರ್ ನೈಟ್ ಶಿಫ್ಟ್ ಹೋಗ್ಬೇಕು ಅಂದ್ರೆ ಕಷ್ಟ ಗೊತ್ತು, ತಲೆನೋವು ಬರ್ತದೆ ಅಂದ್ರೆ ಸುಮ್ನೆ ಬರಲ್ಲ. ಅಲ್ಲಿ ಕೊಡ್ತಾರೆ ಸಂಬಳ, ಕೊಡಲ್ಲ ಅಂತ ಅಲ್ಲ, ಆ ಕಷ್ಟ ಒಳಗಡೆ ಪ್ರೆಷರು ಅವೆಲ್ಲ ತಡ್ಕೊಂಡ್ ಮಾಡೋದು ತುಂಬಾ ಕಷ್ಟ ಸರ್. ಎಲ್ಲ ದಡ್ರುಗಳು ಇರೋದನ್ನ ಉಪಯೋಗಿಸ್ಕೊಳಲ್ಲ, ಇಲ್ಲೂ ಹೋಗ್ತಾರೆ ಎಲ್ಲ. ಅವತ್ತು ಎಲೆ ಕೀಳುವಾಗ ಹಂಗ ಅಂತಿದ್ರಲ್ಲ ಕೆಲಸದಾಳುಗಳು, ಈಗ ಏನಂತಾರೆ ಅವ್ರ ಅನುಭವ? ಈಗ ಅವ್ರೇನೆ ಅಣ್ಣ ಇದೇಣ ಹೋಗಿದ್ದು ಆ ಗಿಡ ಹೊಲ್ಟಾಯ್ತು, ಇದ್ರಾಗ ಲಾಸ್ ಆಗ್ಬಿಡ್ತದ, ನಮ್ಗೆ ಹೊಟ್ಟುರಿತು, ಏಣ ಈ ತರ ಮಾಡ್ಬಿಟ್ಟಿದ್ಯಾ ಅಂತಾರೆ ಅವರು. ಇವತ್ತು ಮಧ್ಯಾಹ್ನ ಬರ್ತಾರೆ ಅವ್ರು ಕಾಯ ಇದೆ. ನಾನು ಹೇಳ್ತೀನಿ, ಒಳ್ಳೆ ಗುರುಗಳು ಮಡಿಕೊಂಡಿದ್ದೀನಿ, ಒಳ್ಳೆ ಎಜುಕೇಟೆಡ್ ಪರ್ಸನ್, ಒಳ್ಳೆ ನಮ್ಗೆಲ್ಲ ಚೆನ್ನಾಗಿ ಎಲ್ಲ ತಿಳ್ಸ್ಕೊಂಡು ಕೊಡ್ತಾರೆ. ಅವರು ಎಲ್ಲ ಔಷಧಿ ಎಲ್ಲ ಮತ್ತೊಂದಾಗಲಿ ಎಲ್ಲ ಮಾಡೋದೆಲ್ಲ ಅವರೇ ಅಂತ ಹೇಳ್ತೀನಿ. ಆಮೇಲೆ ನಮ್ಮಪ್ಪ ನೀವು ಒಂದು 10 kg ಗೊಬ್ಬರ ಬಿಡಕ್ಕೆ ಹೇಳಿರ್ತೀರ ಅಂದ್ಕೊಳ್ಳಿ, 15 kg ಬಿಡು ಚೆನ್ನಾಗತ್ತದೆ ಅಂತ ಅಂತಾರೆ. ಅದೆಲ್ಲ ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕು. ಇವಾಗ ಊಟ ನಮ್ಮಪ್ಪ ಒಂದೇ ಮುದ್ದೆ ತಿನ್ನೋದು, ಇನ್ನೂ ಶಕ್ತಿ ಜಾಸ್ತಿ ಬರ್ತೈತೆ ಅಂತ 4 ಮುದ್ದೆ ತಿನ್ನ ಸಾಕಾಗ್ತೈತೆ. ಆಗಲ್ಲ, ಅದು ಯಾವುದೋ ಒಂದಲ್ಲಿ ತೊಂದರೆ ಆದೇ ಆಗ್ತದೆ, ಅದು ಕರೆಕ್ಟು. ನೋಡಿ ಈಗಲೂ ನೀವು ಮಾಡಬೇಕಾದ ಒಂದಷ್ಟು ಕರ್ತವ್ಯಗಳವೆ ಇದರಲ್ಲಿ. ಈಗೇನಿದೆ ನೋಡಿ, ಕೆಳಗಡೆ ಬಳ್ಳಿ ನೆಲದಲ್ಲಿ ಬಿದ್ದೋಗಿದೆ, ಹಳದಿ ಬಂದಿರೋ ಎಲೆಗಳು 1 ಅಡಿ 1.5 ಅಡಿವರೆಗೂ ತೆಗೆದು, ಯಾಕಂದರೆ ಮೇಲೆಲ್ಲ ಫುಲ್ ಕವರ್ ಆಗಿದೆ ಚಪ್ರ, ಸ್ವಲ್ಪ ಗಾಳಿ ಆಡಬೇಕಾಗ್ತದೆ. ಇಲ್ಲಾಂದ್ರೆ ರೋಗ ಹತೋಟಿ ಮಾಡ್ಕೊಳ್ಳೋದು ಕಷ್ಟ, ಕೀಟ ಹತೋಟಿ ಮಾಡ್ಕೊಳ್ಳೋದು ಕಷ್ಟ. ಅದನ್ನು ರೆಡಿ ಮಾಡ್ಕೊಂಡ್ರೆ ಖಂಡಿತವಾಗಲೂ ನಾನು ಹೇಳ್ತೀನಿ, ನಿಮ್ಮ ಒಂದು ಜ್ಞಾನಕ್ಕೆ ನೀವು ಮಾಡ್ತಿರೋ ಎಫರ್ಟ್ಗೆ ಇನ್ನೂ 2 ತಿಂಗಳು ಕಾಯಿ ಕೀಳ್ಕೊಬೋದು ಇದರಲ್ಲಿ ಆರಾಮಾಗಿ. ಈಗ ಮಾಡ್ದಂಗೆ 10-12 ದಿವಸಕ್ಕೊಂದ್ಸರಿ ಸ್ಪ್ರೇ ಮಾಡ್ಕೊಳ್ಳಿ, ಗೊಬ್ಬರ ವಾರಕ್ಕೊಂದ್ಸರಿ ಯಾವ್ದು ಕೊಡಬೇಕು ಅದು ಬದಲಾವಣೆ ಮಾಡ್ಕೊಂಡು ಗೊಬ್ಬರ ಕೊಟ್ಕೊಂಡು ಖಂಡಿತವಾಗ್ಲೂ ಮಾಡೋದಕ್ಕೆ ಅವಕಾಶ ಇದೆ. ಹಿಂಗೆ ಮಾಡಿದ್ದೀವಿ ಸರ್, ಅಷ್ಟೇ. ಚೆನ್ನಾಗಿದೆಯಾ
ಪರವಾಗಿಲ್ಲ. ತುಂಬ ಚೆನ್ನಾಗಿದೆ. ಹೊಸ ಗಿಡದ ಆದಂಗೆ ಸರ್ ಹೊಸ ಗಿಡನೇ ಆದಂಗೆ ಸರ್ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಅಕ್ವೈರ್ ಮಾಡಿ ಎಷ್ಟು 1000 ಎಕರೆ ಪಾಪ ಎಲ್ಲ ಜಮೀನುಗಳೆಲ್ಲ ಹೋಗ್ಬಿಟ್ಟವ್ ಸರ್. ಎಲ್ಲ ಹೆಂಗ್ ಬೆಳಿತಿದ್ರು ಗೊತ್ತಾ, ಫಸ್ಟ್ ಕ್ಲಾಸ್ ಆಗಿ ಬೆಳಿತಿದ್ರು. ಇವಾಗ ಜಮೀನೇ ಇಲ್ಲ. ಏನ್ ಮಾಡ್ತಾರೋ ಕತೆ ಬೇರೆ. ಮೊದಲನೇ ಬಾರಿ ಅಲ್ವಾ ಆಗ್ಲಿ ಗಿಡ ಬೆಳೆದಿದ್ದು? ಇಲ್ಲ ಸರ್, ಇದು ನಾವು ಅಲ್ಲೇ 4-5 ವರ್ಷದಿಂದ ನಮ್ಮ ಅಪ್ಪ ಬೆಳಿತಾ ಇದ್ರು. ಅವಾಗ ಡ್ರಿಪ್ ಇಲ್ಲ, ಪೇಪರ್ ಇಲ್ಲ. ಈಗ ಅನುಭವ ಬಂದಿದೆ. ನೆಕ್ಸ್ಟ್ ಬೆಳೆ ನೀವು ಹೇಳಿದ್ರಲ್ಲ ಆ ತ್ಯಾಮಗೊಂಡ್ಲ ಬೆಳೆ, ಆದ್ರೆ ಎಲ್ರಂಗೆ ಬೆಳಿತೀರಿ ನೀವೇನೆ. ಇವಾಗ ನಿಮ್ಗೆ ಅಂದಾಜು ಸಿಕ್ಕಿದೆ ಹೇಗೆ ಮಾಡಬೇಕು ಬೇಸಾಯ ಇದು ಅಂತ. ಒಂದು ಸ್ವಲ್ಪ ಅಂತರ, ಇದು ಟೊಮೊಟೊ ಬೆಡ್ಗೆ ಹಾಕಿರೋದ್ರಿಂದ ಅಂತರ ಕಡಿಮೆ ಆಯಿತು. ಬಳ್ಳಿ ಜಾತಿಗಳಿಗೆ ಇನ್ನು ಸ್ವಲ್ಪ ಅಂತರ ಜಾಸ್ತಿ ಇರಬೇಕು. ಅವಾಗ ಇನ್ನೂ ಹೆಚ್ಚು ಆರೋಗ್ಯವಾಗಿ ಇನ್ನೂ ಹೆಚ್ಚಿನ ಇಳುವರಿ ತಗೋಬೋದು. ಈಗ ಇಲ್ಲಿರೋದು ಅದೊಂದೇ ಡ್ರಾಬ್ಯಾಕು, ಅಂತರ ಕಡಿಮೆ ಇರೋದ್ರಿಂದ ಸ್ವಲ್ಪ ಇಳುವರಿ ಕಡಿಮೆ ಇರ್ತದೆ. ತೋಟ ಎಲ್ಲ ನೋಡೋಣ ಸ್ವಲ್ಪ ಬನ್ನಿ. ಅವಾಗ ಸಾರ್ ಡ್ರಿಪ್ ಇಲ್ಲ, ಕಟ್ಟ ನೀರು, ಪೇಪರ್ ಇಲ್ಲ, ಒಳ್ಳೆ ಚೆನ್ನಾಗಿ ಬೆಳೆ ಬತ್ತಾಯಿತ್ತು, ಕಾಯಿಲೆನೂ ಇಲ್ಲ ಅಷ್ಟೊಂದು. ಇವಾಗ ಎಲ್ಲ ತೊಂದರೆ, ಪ್ರಾಬ್ಲಮ್ಮು ಎಲ್ಲ ಕೇಳ್ತಾರೆ. ನನ್ನ ಫ್ರೆಂಡ್ ಒಬ್ಬ ಇಲ್ಲಿ 1,000 ಖರ್ಚು ಮಾಡಿ ಉಳುಮೆ ಪಳ್ಮೇಲೆ ಅವನದೇ ಟ್ಯಾಕ್ಟರ್ ಐತೆ ಮಾಡ್ಕೊಂಡಿದ್ದ. ನಾನೇ ಔಷಧಿ ಯಾವುದೋ ಮಿಕ್ಕಿರೋದು ಕೊಟ್ಬಿಟ್ಟಿದ್ದೆ. 10,000 ರೂಪಾಯಿ ದುಡಿಮೆ ಮಾಡವನು, 2,000 ರೂಪಾಯಿ ಖರ್ಚು ಮಾಡಿ. ಏನೂ ಆಗಲ್ಲ ಮಗ ಇದರಲ್ಲೆಲ್ಲ, ಸುಮ್ಮನೆ ಅಲ್ಲೆಲ್ಲಾದ್ರೂ ಟ್ಯಾಕ್ಟರ್ ಓಡಿಸ್ಕೊಂಡಿರ್ತೀನಿ ಅಂತಾನೆ. ಸರ್ ಇದು ಟೊಮೊಟೊ, ಅದು ಕೆಳಗಡೆದು ಟೊಮೊಟೊ, ಈ ಕಡೆದು ಮಾತ್ರ ಬದನೆ ಗಿಡ. ಸರ್ ಎಲ್ಲ ಔಷಧಿಗಳು ಕೊಡ್ತಾರಲ್ಲ ಸರ್, ಕರೆಕ್ಟಾಗಿ ರೈತರಿಗೆ ಹಿಂಗಲ್ಲ ಹಿಂಗೆ ಅಂತ ಹೇಳ್ಬೇಕು. ತಗೊಂಡೋಗಿ ಎಲೆ ತೋರಿಸ್ತಿದ್ದಂಗೆ ಹಾಂ ಸರಿ ಆಯ್ತು ತಗೊಂಡೋಗಿ, ಹಾಂ ತಗೊಂಡೋಗಿ ಇದನ್ನು ಸ್ಪ್ರೇ ಮಾಡಿ 3 ದಿನ ಆದಮೇಲೆ ಬನ್ನಿ ಅಂತ ಹೇಳ್ತಾರೆ. ಅದೆಲ್ಲ ಹೇಳ್ಬಾರ್ದು ಸರ್, ಒಂದು ಸ್ವಲ್ಪ ವಿವರಣೆ ಕೊಡಬೇಕು ಗೊತ್ತಿಲ್ಲದವ್ರಿಗೆ. ಇದಕ್ಕಿನ್ನೂ ನೀರು ಬಿಟ್ಟಿಲ್ಲ ನಾನು. ಬೇವಿನ ಹಿಂಡಿ ನೀವು ಕೊಟ್ಟಿದ್ರಲ್ಲ ಗೊಬ್ಬರ, ಓಕೆ, ಅದೆಲ್ಲ ಹಾಕ್ಬಿಟ್ಟು ಎಲ್ಲ ತಂತಿ ಕೈಯಲ್ಲಿ ಮಿಕ್ಸ್ ಆಗಂಗೆ ಮಾಡಿದ್ದೀನಿ. ಇವಾಗ ನೀರು ಬಿಟ್ಟರೆ ಎಲ್ಲ ಕರಗೋತೈತೆ ಫುಲ್ ಅದೆಲ್ಲ. ಓಕೆ ಸರಿ. ಯಾವುದು ತಳಿ ಟೊಮೊಟೊ? ಟೊಮೊಟೊ ಸಾಹೋನೆ. ಓಕೆ ಓಕೆ. ಬದನೆ ಗಿಡ ಲಲಿತಾ. ಲಲಿತ್. ಓಕೆ ಸರಿ. ಇದು ಅದೇ ಟೊಮೊಟೊ. ಓಕೆ, ಅದು ಮಾತ್ರ ಬದನೆ ಗಿಡ. ಈ ವಾರದಲ್ಲಿ ನಾಟಿ ಮಾಡ್ತೀರಾ? ಇವತ್ತು ಮಾಡ್ತೀವಿ. ಇವಾಗ ಬಿಡ್ತೀನಿ, ನೀರು ಬಿಡ್ತೀನಿ ಇದಕ್ಕೆ. ಸರಿ ಸರಿ. ಇವತ್ತು ಸಂಜೆ ಉಣ್ತೀವಿ. ಓಕೆ ಓಕೆ ಸರಿ ಆಯಿತು. ಹಾಗೆ ಒಂದು ರೌಂಡ್ ಓಡಾಡ್ಕೊಂಡು ಬಂದುಬಿಡೋಣ. ಸರ್ ನಿಮಗೆ ಪೇಪರ್ ಇಷ್ಟೇ ಮೇಕ್ರನ್ ಹಾಕ್ಬೇಕು 2 ಬೆಳೆಗೆ ಅಂತ ಏನಾರು ಐಡಿಯಾ ಇದೆಯಾ? ಹಾಂ, ಏನಿಲ್ಲ, ಆ ಥರ ಏನಿಲ್ಲ. ಫ್ಯಾಕ್ಟ್ರಿಗೆ ಹೋಗಿ ತಗೊಂಡು ಚೆನ್ನಾಗಿದೆ. 2 ಬೆಳೆ ಸಾಕು. 3 ಬೆಳೆಗಳೆಲ್ಲ ಮಾಡಬಾರ್ದು, ಮಣ್ಣೆಲ್ಲ ಗಟ್ಟಿಯಾಗಿ ಹೋಗ್ಬಿಟ್ಟಿರ್ತದೆ ಅಷ್ಟೊತ್ತಿಗೆ. ಇನ್ಸ್ಟಾದಲ್ಲಿ ನೋಡಿ ಮಣ್ಣು ಇನ್ನೂ ಹುಡುಗುಡಿನೇ ಇದೆ. ಎರಡನೇ ಬೆಳೆ ಆದ್ರೂ ಮಣ್ಣಿನ ಹುಡುಡಿಯಾಗೈತೆ. ಬೇರೆ ನೋಡಿ ನಿರಂತರವಾಗಿ ವೈಟ್ಸ್ ರೂಟ್ಸು ಡೆವಲಪ್ ಆಗ್ತಾಯಿದೆ. ಸೊ ವರ್ಮಿ ಹ್ಯೂಮು ಮತ್ತು ಬಯೋ ಫರ್ಟಿಲೈಸರ್ ಇವುಗಳನ್ನ ಬಳಸಿರೋದು ನೋಡಿ. ಎಷ್ಟು ವೈಟ್ ರೂಟ್ಸ್ ಇದೆ. ಈ ಥರ ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಹೊಸ ಬೇರುಗಳು ಬೆಳವಣಿಗೆ ಆಗ್ತಾಯಿದ್ರೆ ಮೇಲೆ ಹೊಸ ಬೆಳವಣಿಗೆ, ಹೊಸ ಹೂವುಗಳು ಬರ್ತಲೇ ಇರ್ತದೆ ಬೆಳೆ. ಸೊ ಬಂದಿದ್ದ ರೋಗ ಕೀಟನ ನಾವು ಹತೋಟಿ ಮಾಡ್ಕೊಳ್ತಾ ಇದ್ದರೆ ಅತಿ ಹೆಚ್ಚು ರಾಸಾಯನಿಕ ಬಳಸ್ದಂಗೆ. ಅಂದರೆ ಯಾಕಂದರೆ ಪರಾಗಸ್ಪರ್ಶ ಜೇನುಗಳಿಗೂ ಇವಕ್ಕೂ ತೊಂದರೆ ಆಗದ ರೀತಿ ಮೇಂಟೈನ್ ಮಾಡ್ತಾಯಿದ್ರೆ ಖಂಡಿತ ಬೇರೆ ಹೇಳ್ತಾರೆ ಸೊಸೆ ಹಾಕಿ 3 ದಿನಕ್ಕೆ ಸ್ಪ್ರೇ ಹೊಡಿಬೇಕು, ಔಷಧಿ ಹೊಡಿಬೇಕು ಅಂತ. ನೀವು 1 ವಾರ 10 ದಿನ ಏನು ಸ್ಪ್ರೇನೇ ಮಾಡಿಸಲ್ಲ ಮಿನಿಮಮ್. ಹಾಂ ಹೌದು, ಹೇಟ್ ಆಗ್ಬಿಡ್ತೈತೆ. ಸಣ್ಣ ಮಕ್ಳಿಗೆ ಎಷ್ಟು ಇಂಜೆಕ್ಷನ್ ಕೊಡ್ತಾರೆ ಹೇಳಿ? ಅದನ್ನೇ ಅದೇ ಥರ ನಾನು ನಮ್ಮ ಅಪ್ಪಂಗೆ ಹೇಳಿದ್ರೆ, ಏಯ್ ನಿನ್ಗೆ ಗೊತ್ತಾಗಲ್ಲ ಅವೆಲ್ಲ, ನೀನು ನನ್ನ ಮಾತು ಕೇಳಲ್ಲ ಆ ಥರ ಅಂತಾರೆ. ಏನು ಮಾಡಿ? ಸೊ ಚಿಕ್ಕ ಗಿಡಗಳಿಗೆ ನಾನು ಯೂಸಲಿ ಏನಂದರೆ ಬೇರುಗಳ ಮುಖಾಂತರ ಔಷಧಿ ಕೊಡ್ತೀನಿ. ಅದನ್ನು ಡ್ರೆಂಚಿಂಗ್ ಕೊಡ್ತೀನಲ್ಲ, ಅದರಲ್ಲಿ ರೋಗದ್ದು ಇರುತ್ತೆ, ಕೀಟದ್ದು ಇರುತ್ತೆ. ಬೇರುಗಳ ಮುಖಾಂತರ ಗಿಡಕ್ಕೆ ಔಷಧಿ ಎಂಟ್ರಿ ಆಗುತ್ತೆ. ಸೊ ಎಲೆಗಳಿಗೆ ಅಷ್ಟು ಸ್ಟ್ರೆಸ್ ಆಗಲ್ಲ ಅವಾಗ. ಹಾಗೆ ರಕ್ಷಣೆ ಕೊಡ್ತದೆ. ನೀವು 10-12 ದಿನ ಆಗೋ ಅಷ್ಟೊತ್ತಿಗೆ ನಾವು ಬೇರೆ ಇನ್ನು ವ್ಯಾಮು, ಪೊಟ್ಯಾಷಿಯಮ್ ಗ್ಯೂಮೇಟ್ ಕೊಟ್ಟಿರ್ತೀವಿ, ಬೇರುಗಳ ಬೆಳವಣಿಗೆ ಆಗುತ್ತೆ. ಸೊ ಅದು ಟ್ರಾನ್ಸ್ಪ್ಲಾಂಟಿಂಗ್ ಶಾಕಿಂದ ಹೊರಗಡೆ ಬಂದು ನಿಂತ್ಕೊಳ್ಳುತ್ತೆ. ಆಮೇಲೆ ನೀವು 2ನೇ ವಾರದಲ್ಲಿ 15ನೇ ದಿನದಲ್ಲಿ ಸ್ಪ್ರೇ ಮಾಡಿದ್ರು ಗಿಡಕ್ಕೇನು ಸ್ಟ್ರೆಸ್ ಆಗಲ್ಲ, ಸೈಡ್ ಎಫೆಕ್ಟ್ ಆಗಲ್ಲ. ಆಮೇಲೆ ನೀವು ಹೇಳ್ತೀರಾ ಸೊಸಿ ತಗೊಂಬಂದು 1 3 ದಿನ ನಮ್ಮ ವಾತಾವರಣ ಸೆಟ್ ಆಗಂಗೆ ಮಡಗಬೇಕು. ಬೇರೆಯವರೆಲ್ಲ ಹಂಗೆ ಮಾಡಲ್ಲ. ನನಗೆ ಗೊತ್ತಿರೋ ಪ್ರಕಾರ, ನಾನು ನೋಡಿರೋ ಪ್ರಕಾರ ತಗೊಂಬರ್ತಾರೆ, ಡೈರೆಕ್ಟಾಗಿ ತಗೊಂಬಂದು ಸೊಸಿನ ಹಂಗೆ ಉಣ್ಬಿಡ್ತಾರೆ ಡೈರೆಕ್ಟ್. ಇದು ಈಸ್ಟ್ ವೆಸ್ಟ್ದಲ್ವಾ ಇದು? ಹೌದು ಸರ್, ಚೆನ್ನಾಗಿದೆ. ಫೈನ್ ಕಾಯಿ ಅಂತಾರೆ ಅಲ್ಲ, ಹೋದ ತಕ್ಷಣ ಖಾಲಿ ನೋಡಿ ಆ ಶೈನಿಂಗು. ಟ್ರ್ಯಾಕ್ಟರ್ ಇಳಿಸ್ತಿದ್ದಂಗೆನೆ 100 ಇರ್ಲಿ 50 ಇರ್ಲಿ ಹಂಗೆ ಪಟ್ಟಂತ ಎತ್ಕೊಂಡ್ಬಿಡ್ತಾರೆ. ಸೊ ಕಹಿ ಆಗಲ್ಕಾಯಿ ನಿಮ್ಮ ಪಾಲ್ಗೆ ಸಿಹಿ ಆಗೈತೆ. ಸಿಹಿ ಆಗಿದೆ. ಓಕೆ, ಚೆನ್ನಾಗಿದೆ. ಇಲ್ಲ ಸರ್ ನೋಡಿ, ಇವಾಗ ಇಲ್ಲಿ ಕಾಣ್ತೈತಲ್ಲ ಫ್ಲಾಟು, ದೊಡ್ಡ ಫ್ಲಾಟ್ 1 ಎಕರೆ ಫುಲ್ ಹಾಕಿದ್ರು 4 ವರ್ಷದಿಂದ. ಅದೇ ಲಾಸ್ಟ್ ಅವ್ರು ಬೆಳೆದಿದ್ದು ಲಾಸ್ ಆಗಿ ಏನು ಬೆಳಿತಾ ಇಲ್ಲ ಇವಾಗ. ಓಕೆ, ನಷ್ಟ ಆಗ್ಬಿಟ್ಟು ಏನು ಬೆಳಿತಾ ಇಲ್ಲ. ಹಾಗೇನೆ ರೈತರು ಪ್ರಯತ್ನ ಪಡ್ತಲೇ ಇರ್ತಾರೆ. ತೀರಾ ಬಂಡವಾಳ ನಷ್ಟ ಆದಾಗ ಆಸಕ್ತಿ ಹೋಗ್ಬಿಡುತ್ತೆ. ಎಲ್ಲ ಇನ್ನೆಷ್ಟಪ್ಪ ಸಾಲ ಮಾಡ್ತಂದು ಹಾಕೋದು, ಹಂಗೆ ಆಗೋಗ್ಬಿಡ್ತದೆ. ಓಕೆ,
ನಿಜವಾಗ್ಲೂ ಸ್ಫೂರ್ತಿನೇ ಇದು ಕತೆ. ಈಗ ಒಂದಷ್ಟು ಸೊಳ್ಳೆಗಳ ಥರ ಕೀಟಗಳು ಇದ್ದಂಗಿದ್ದಾವೆ. ಇವತ್ತು ಮಾಡ್ತೀರಾ ನಾಳೆ ಮಾಡ್ತೀರಾ ಸ್ಪ್ರೇ ಅದಕ್ಕೆ? ಸರ್ ನಾಳೆ ಮಾಡಿ ಬಿಸಿಲಾಯ್ತಲ್ಲ. ಹಾಂ ಬಿಸಿಲಾಯ್ತಲ್ಲ, ನಾಳೆ ಮಾಡ್ಕೊಳ್ತೀನಿ. ಓಕೆ ಓಕೆ, ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿರಂಜನ್ ಸರ್, ಧನ್ಯವಾದಗಳು. ಓಕೆ, ಸದ್ಯ ಪ್ರೋತ್ಸಾಹ ಕೊಡ್ತಾ ಇದ್ದೀರಲ್ಲ ಕೃಷಿನೆಲ್ಲ ಮುಂದುವರಿಯೋದಕ್ಕೆ. ಕೃಷಿ ಯಾವತ್ತೂ ಕೈ ಬಿಡಲ್ಲ ಬಿಡಿ ಸರ್. ಟೊಮೊಟೊ ಹಂಗೆ ಆಗಿದ್ದಾಗ ಹೆಂಗಾಗ್ಬಿಟ್ಟಿತ್ತು ಅಂದರೆ, ನಾವು ಮಾಡೋದು ಯಾಕಪ್ಪ ಮಾಡಿಬಿಟ್ಟು ನಾನು ಯಾಕೆ ಮಾಡಿಬಿಟ್ಟೆ ಸುಮ್ಮನೆ ಅಷ್ಟೊಂದು ದುಡ್ಡು ತಗೊಂಬಂದು ಬೇರೆಯವ್ರ ಹತ್ರ ಸಾಲ, ಸರ್ ನಮ್ಮ ಹತ್ರ ದುಡ್ಡು ಇರಲಿಲ್ಲ, ಸಾಲ ತಗೊಂಬಂದು ಮಾಡಿಬಿಟ್ಟು ಅಪ್ಪ ನಾನು ಇನ್ನೆಷ್ಟು ದುಡಿಬೇಕಪ್ಪ ಫ್ಯಾಕ್ಟ್ರಿ ಲಾಸ್ಟ್ ದುಡ್ಡು ತೀರ್ಸೋಕ್ಕೆ ಅನ್ನೋ ಇದಾಗ್ಬಿಟ್ಟಿತ್ತು, ದೊಡ್ಡ ಇದಾಗ್ಬಿಟ್ಟು ಮನೇಲಿ ಬೆಳಗ್ಗೆ ಇದ್ರೆ ಗಲಾಟೆ ನೀನು ಅದನ್ನು. ಸರ್ ಇವಾಗ ನೋಡಿ, ಇವಾಗ ಕೋಳಿಗೆ ಕತ್ತು ಕುಯ್ದಾದ್ಮೇಲೆ ತಿರ್ಗಾ ಕುಯ್ದು ಸರ್ಜರಿ ಮಾಡೋಕ್ಕಾಗ್ತದ? ಅದು ಸತ್ತೋಗೋರಾಗ ಬಂದ್ಬಿಟ್ಟಿರ್ತದೆ ಟೊಮೊಟೊ ಗಿಡ, ಸತ್ತೋಗ್ಬಿಟ್ಟಿರೋದನ್ನ ತಿರ್ಗಾ ನಾವು ಚಿಗಿರ್ಸಕತ್ತದ? ಬರ್ದಂಗೆ ಅವಾಯ್ಡ್ ಮಾಡ್ಬೋದು. ಇವಾಗ ಕೊರೋನಾ ಕೋವಿಡ್ ಬರ್ದಂಗೆ ಮಾಡ್ಬೋದು ಅಷ್ಟೇ, ಬಂದಿರೋರ್ನ ಗುಣಮುಖ ಮಾಡೋದು ತುಂಬಾ ಕಷ್ಟ. ಎಷ್ಟು ಜನ ಫೇಲ್ ಆಗಿರೋದೆ. ಹಂಗೆ ಇವ್ರಿಗೆ ಅರ್ಥ ಆಗಲ್ಲ ಸರ್. ಹಳೆ ಕಾಲದವರು ಸ್ವಲ್ಪ ಇವ್ರಿಗೆಲ್ಲ ಏನಂತ ಅಂದ್ರೆ ಮಾಡ್ಬಿಡಿ, ಇವಾಗ ಅಲ್ಲಿ ಅಷ್ಟುಗಾಗಿರೋ ಎಲ್ಲ ಹಸ್ರುಗ್ ಮಾಡ್ಬಿಡ್ಬೇಕು ಔಷಧಿ ಹೊಡೆದಿದ ತಕ್ಷಣ. ಯಾವ ಸರ ಆಗ್ಬಿಡ್ತೈತೆ ನೀವೆಲ್ಲ ಪ್ರಕಾರ ಅವೆಲ್ಲ ನೋಡಲ್ಲ, ಆಗಲ್ಲ, ತಿಳ್ಕೊಳ್ಬೇಕು, ವಿಚಾರ ತಿಳ್ಕೊಬೇಕು. ಜನಗಳ ನಿರೀಕ್ಷೆ ಮಟ್ಟ ಜಾಸ್ತಿ ಆಗ್ಬಿಟ್ಟಿದೆ, ಇವತ್ತು ವ್ಯವಸಾಯ ನಷ್ಟ ಆಗಕ್ಕೆ ಕಾರಣ ಆಗೋದು. ಹೌದು, ಈಗ ಬರ್ತಾರಲ್ಲ, ಈಗ ಎಷ್ಟೋ ಜನ ಸುಮಾರು ಬೆಳೆಗಳಲ್ಲಿ ಗುಲಾಬಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಏನು ಒಂದೆರಡು ಸರಿ ಟ್ರೀಟ್ಮೆಂಟ್ ಮಾಡ್ತಿದ್ದಂಗೆ ಎಲ್ಲ 100% ಆರೋಗ್ಯವಾಗಿರಬೇಕು. ನಾನು ಯಾವಾಗಲೂ ಹೇಳೋದು ಅದೇ, ನಾನು 100% ಆರೋಗ್ಯ ಅಲ್ಲ, ನಿಮ್ಮದು 100% ಆರೋಗ್ಯ ಅಲ್ಲ. ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಇದ್ದೇ ಇರ್ತವೆ ಬೆಳೆಗಳಲ್ಲೂ ಅಷ್ಟೇ. ಈಗಿದಾಗ್ತಿದೆ, ಇದು ಮೇಲಕ್ಕೆ ಸ್ಪ್ರೆಡ್ ಆಗ್ದಂಗೆ ಬೆಳೆಗೆ ನಷ್ಟ ಆಗದ ರೀತಿಲಿ ನಾನು ಹತೋಟಿ ಮಾಡ್ಕೋಬೇಕು. ನೀವು 3 ದಿವಸಕ್ಕೊಂದು ಸರಿ ಸ್ಪ್ರೇ ಮಾಡಿರೋ ಇದೇನು ಹಸ್ರಾಗಲ್ಲ, ದಿನ ಸ್ಪ್ರೇ ಮಾಡಿರೋ ಇದೇನು ಹಸ್ರಾಗಲ್ಲ. ಸರ್ ಇದರಲ್ಲಿ ವಯಸ್ಸು ಇವಾಗ ಏಜ್ ಆಯ್ತಲ್ವಾ, ಅಷ್ಟನೆಲೆ ಅಂದ್ರೆ ಎಲೆ ಇವಾಗ ಮರದಲ್ಲೇ ಅಷ್ಟುಗಾಗಿ ಬೀಳ್ತವೆ, ಆ ಥರ ಇದ್ರಲ್ಲಿ ಏನಾದ್ರು ಆಯ್ತಾ? ಬೀಳ್ತಲೇ ಇರ್ತವೆ ನಿರಂತರವಾಗಿ. ನಾವು ಯಾಕೆ ತೆಗೆದಾಕ್ಬೇಕು ಅಂದರೆ, ಈ ಒಣಗಿರೋ ಎಲೆಗಳಲ್ಲಿ ರೋಗ ಬಂದಿರುತ್ತಲ್ಲ, ರೋಗಾಣು ಇರ್ತವೆ. ಔಷಧಿಗಳು ಹಸಿರು ಇದ್ದಾಗ ಅಲ್ಲಿ ಕೆಲಸ ಮಾಡ್ತವೆ, ಒಣಗಿರೋದ್ರಲ್ಲಿ ಕೆಲಸ ಮಾಡಲ್ಲ. ಸ್ಪೋರ್ಸ್ ಅಂತ ಕರಿತೀವಿ, ಏನಂದರೆ ಮೊಟ್ಟೆ ಅಂತ ಹೇಳ್ಬೋದು. ಸ್ಪೋರ್ಸು ಇದು ಹಿಂಗಿರುತ್ತೆ. ಯಾವಾಗಲೂ ಮಳೆ ಬಂತು, ಏನೋ ಕಾರಣಕ್ಕೆ ತೇವಾಂಶ ಬಂತು, ತೇವಾಂಶ ಆದ ತಕ್ಷಣ ಇದು ರೋಗಾಣುಗಳು ಅಭಿವೃದ್ಧಿ ಆಗ್ತವೆ. ಇಬ್ನಿ ಬಿತ್ತು, ಸೊ ಗಾಳಿಗಿಲ್ಲಿರೋದು ಎಗರಿ ಎಲೆ ಮೇಲೆ ಕೂತ್ಕೊಂತು, ಅದು ರೋಗಾಣು ಅಭಿವೃದ್ಧಿ ಆಗ್ತದೆ. ಅದಕ್ಕೇ ಬಳ್ಳಿ ಕೆಳಗೆ ಬಿದ್ದಿರೋದನ್ನ ಮೇಲೆ ಎತ್ತು ಕಟ್ಟಿ ಕೆಳಗಡೆ ಆ ಎಲೆಗಳನ್ನ ತೆಗೆದು ಗಾಳಿ ಆಡಂಗೆ ಮಾಡಿ, ಸೊ ಮತ್ತೆ ವಿಗರ್ ಜಾಸ್ತಿ ಆಗುತ್ತೆ. ಇನ್ನೊಂದು ಸರಿ ವರ್ಮಿ ಅದು ಡ್ರಿಪ್ಪಲ್ಲಿ ಕೊಡ್ತೀವಿ ಅಂದರೆ ಹೊಸ ಗ್ರೋತ್ ಬರುತ್ತೆ. 2 ತಿಂಗಳು ಖಂಡಿತವಾಗಿ ಕಾಯಿ ಕಿತ್ಕೋಬೋದು ಇವರು. ಸರಿ ಸರ್, ಮಾಡ್ತೀವಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸ್ನೇಹಿತರೆ. ಇದೇನು ಕೆಲವ್ರಿಗೆ ಅದ್ಭುತ ಅನ್ನಿಸ್ತೇ ಇರ್ಬೋದು. ನಾನು ಬೇರೆ ವೀಡಿಯೋಗಳಲ್ಲಿ ಹೇಳ್ದಂಗೆ ಕೋಟಿ ಸಂಪಾದನೆ ಹೇಗೆ ಅಂತ ಹೇಳೋಕ್ಕೋಗಲ್ಲ. ಒಬ್ಬ ಸಿಂಪಲ್ ಸರಳ ಕೆಳ ಮಧ್ಯಮ ವರ್ಗದ ರೈತ ಕುಟುಂಬ, ಕೃಷಿನಲ್ಲಿ ಇವತ್ತು ನನಗೇನು ಆಗ್ತಾಯಿಲ್ಲ, ನಷ್ಟ ಆಗ್ತಾಯಿದೆ ಅನ್ನೋರಿಗೆ ಎಲ್ಲೋ ಒಂದೊಂದು ಈ ಥರ ಸ್ಫೂರ್ತಿ ಕಥೆಗಳು. ಸೊ ನಾವು ವ್ಯವಸಾಯನ ಅರ್ಥ ಮಾಡಿಕೊಂಡು ಏನು ಅಗತ್ಯ ಇದೆ ಅದನ್ನು ಕೊಡಬೇಕು. ಬೆಳೆಗೆ ಆ ಮಣ್ಣಿಗೆ ಏನು ಅಗತ್ಯ ಇದೆ ಅದು ಕೊಡಬೇಕು. ನನಗೇನು ಸರಿ ಅನಿಸುತ್ತೆ ಅದು ಕೊಡೋದಲ್ಲ. ನಾನು ಯಾವಾಗಲೂ ಅದನ್ನೇ ಹೇಳೋದು. ಯಾವಾಗಲೂ ಹೇಳ್ದಂಗೆ ಈಗಾಗಲೇ ಅನೇಕ ಸಾರಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ, ದಯವಿಟ್ಟು 100ಕ್ಕೆ 100% ಯಾವುದೇ ಕೀಟನಾಶಕ ಆಗಲಿ, ಯಾವುದೇ ರೋಗನಾಶಕ ಆಗಲಿ ಫಲಿತಾಂಶನ 100ಕ್ಕೆ 100% ನಿರೀಕ್ಷೆ ಇಟ್ಕೊಳ್ಬೇಡಿ. ನಿರೀಕ್ಷೆ ಇಟ್ಕೊಂಡ್ರಿ ಅಂದರೆ ನೀವು ಕೃಷಿನಲ್ಲಿ ಫೇಲ್ ಆಗ್ತೀರಾ ಸ್ನೇಹಿತರೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗ್ತದೆ, ಪದೇ ಔಷಧಿ ಹೊಡಿತಾ ಹೋಗ್ತೀರಾ, ಅಲ್ಲಿಗೆ ನೀವು ಬೆಳೆದು ಉಪಯೋಗ ಇಲ್ದಂಗೆ ಆಗ್ತದೆ. ನೀವು ದಿನ ಔಷಧಿ ಹೊಡೆದು ಏನೇನೋ ಮಾಡಬಹುದು, ಏನು ಉಪಯೋಗ ಆಗ್ತದೆ ಅಲ್ಲಿಗೆ? ಈಗ ಅಂತಿಮವಾಗಿ ನಿಮ್ಗೆ ಯಾವಾಗ ಕೃಷಿ ಸಕ್ಸಸ್ ಅನ್ಸೋದು? ಸೊ ನೀವು ಹಾಕಿದ ಬಂಡವಾಳ ವಾಪಸ್ ಬಂದು ಅದ್ರ ಮೇಲೆ ಒಂದಷ್ಟು ಕಾಸು ಲಾಭ ಬರಬೇಕಲ್ವಾ? ಸೊ ಅದು ಯೋಚನೆ ಮಾಡಿ ಅಂತ ಹೇಳೋದು ಸ್ನೇಹಿತರೆ.